ಮನುಷ್ಯನಿಗೆ ಹಣನೂ ಬೇಕು, ಜೀವನ ಮಾಡೋಕ್ಕೆ ಬುದ್ಧಿಶಕ್ತಿಯೂ ಬೇಕು. ಆಯಿತಾ? ಹಣ ಬುದ್ಧಿಶಕ್ತಿ ಎರಡಿದೆ, ಆರೋಗ್ಯ ಇಲ್ಲ. ಮನುಷ್ಯ ಸಂಪದ್ಭರಿತವಾಗಿರ್ತಾನ? ಆಯಿತಾ? ಈಗ ಕೆಲವ್ರಿಗೆ ದುಡ್ಡಿರುತ್ತೆ, ನೀವು ನೋಡ್ತೀರಾ, ಬೇಕಾದಷ್ಟು ದುಡ್ಡಿರುತ್ತೆ. ಆದರೆ ಎಂಥ ರೋಗ ಬಂದಿರ್ತದೆ ಅವ್ರಿಗೆ ಅಂದರೆ, ಒಂದು ಸಣ್ಣ ಸ್ವೀಟ್ ತಿನ್ನಕ್ಕಾಗಲ್ಲ ಅವರು. ಬೇಕಾದಂಗಿರುತ್ತೆ, ಆದರೆ ಬೇಕಾದಂಗೆ ತಿನ್ನಕ್ಕೆ ಸಾಧ್ಯ ಆಗಲ್ಲ. ಸೊ ಅವರೆಲ್ಲ ಏನಂತಿರ್ತಾರೆ ಗೊತ್ತಾ? ಅಯ್ಯೋ ಏನಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನನಗೆ ಆರೋಗ್ಯವಾಗಿದ್ದಿದ್ರೆ ಸಾಕಾಗಿತ್ತು ಅಂತಾರೆ. ನಮಗೆ ಆರೋಗ್ಯ ಇದೆ, ನಮಗೆ ಬೇರೆ ಏನೋ ಯೋಚನೆ ಮಾಡ್ತಿರ್ತೀವಿ, ನಮ್ಗೆ ಅದಿಲ್ಲ, ನಮ್ಮ ಹತ್ರ ಇದಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಸಂಪತ್ತಿನಷ್ಟೇ ಪ್ರಮುಖವಾಗಿ ಬೇಕಾಗಿರೋದು ಆರೋಗ್ಯ. ನಾನು ಸುಮ್ಮನೆ ಒಂದು ಸಣ್ಣ ಕಥೆ ಹೇಳ್ತೀನಿ, ಆಯ್ತಾ? ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಏನ್ ಮಾಡ್ದ, ಅವನಿಗೆ ಯೂರಿನ್ ಪಾಸ್ ಮಾಡೋಕ್ಕಾಗಲಿಲ್ಲ. 2 ದಿನ ಆಯ್ತು ಯೂರಿನ್ ಪಾಸ್ ಮಾಡೋಕ್ಕಾಗಲಿಲ್ಲ, ಹೊಟ್ಟೆ ಎಲ್ಲ ಕಟ್ಕೊಬಿಟ್ಟಿತ್ತು. ಸೊ ಅವನನ್ನು ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೊಟ್ಟೆ ಏನು ಕಟ್ಕೊಂಡಿತ್ತೋ ಅದನ್ನ ಕ್ಲಿಯರ್ ಮಾಡ್ತಾರೆ, ಯೂರಿನ್ ಹೊರಗಡೆ ಬರೋ ಥರ ಮಾಡ್ತಾರೆ. ಹೊರಗಡೆ ಬರೋ ಥರ ಮಾಡಿದಾಗ ಅವನು ಶ್ರೀಮಂತ ವ್ಯಕ್ತಿ. ಹೊರಗಡೆ ಬರೋ ಥರ ಮಾಡಿದಾಗ ಡಾಕ್ಟ್ರು ಅವರಿಗೆ ಒಂದು ಬಿಲ್ ಕೊಡ್ತಾರೆ. ಎಷ್ಟೋ ₹1,000 ಬಿಲ್ ಆಗಿರುತ್ತೆ, ಒಂದು 20,000 ಅಂತ ಇಟ್ಕೊಳ್ಳಿ. ಒಂದು 20,000 ಬಿಲ್ ಮಾಡಿದ್ರು. ದೊಡ್ಡ ಹಾಸ್ಪಿಟ್ಲೆ, ಅಪೋಲೋ ಥರದ ದೊಡ್ಡ ಆಸ್ಪತ್ರೆ, ಒಂದು 20,000 ಬಿಲ್ ಮಾಡಿದ್ರು. ಸರಿ ಆಯಿತು. ಆ ಶ್ರೀಮಂತ ವ್ಯಕ್ತಿಗೆ ಆ ಬಿಲ್ಲನ್ನು ತಗೊಂಡೋಗಿ ಕೊಡ್ತಾರೆ. ಆ ಶ್ರೀಮಂತ ವ್ಯಕ್ತಿ ಅದನ್ನು ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವನಿಗೆ 74 ವರ್ಷ ಆಗಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಆದರೂ ಸಹ ಅಳ್ತಾ ಇದ್ದಾರೆ. ಆಗ ಡಾಕ್ಟರ್ ಹೇಳ್ತಾರೆ, 20,000 ಏನು ದೊಡ್ಡ ಅಮೌಂಟ್ ಅಲ್ಲ, ನಿಮಗೆ ಬೇಜಾರು ಮಾಡ್ಕೊಬಿಡಿ, ನೀವು ಬೇಕು ಅಂದರೆ ಅದರಲ್ಲಿ ಕಡಿಮೆ ಮಾಡಿ 15,000 ನಾನು ಮಾಡ್ಕೊಡ್ತೀನಿ ಅಂತ. ಆಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನಾನು ಹೇಳ್ತಿರೋದು ಆ ಉದ್ದೇಶಕ್ಕಲ್ಲ. ಯಾವ ಉದ್ದೇಶಕ್ಕೆ ಅಂದರೆ, ಕೇವಲ 2 ದಿನ ನನಗೆ ಯೂರಿನ್ ಪಾಸ್ ಮಾಡೋಕ್ಕಾಗಿಲ್ಲ ಅಂತ ಕಟ್ಕೊಂಡಿದೆ ಅಂತ ಹಾಸ್ಪಿಟ್ಲ್ ಅವರು 20,000 ಬಿಲ್ ಮಾಡಿದ್ರಿ, ಕಟ್ಕೊಡ್ತೀನಿ, ತೊಂದರೆ ಏನಿಲ್ಲ. ಆದರೆ ನನಗೆ 74 ವರ್ಷ ನಿರಂತರವಾಗಿ ಯೂರಿನ್ ಪಾಸ್ ಮಾಡ್ತಿದ್ದ ನಾನು, ಚೆನ್ನಾಗಿ ಸುಖವಾಗಿ. ಅದಕ್ಕೇನಾದರೂ ದೇವರು ಬಿಲ್ ಮಾಡೋದಾಗಿದ್ರೆ ಎಷ್ಟು ಮಾಡ್ತಿದ್ದ? ಯೋಚನೆ ಮಾಡಿ, ಎಷ್ಟು ಮಾಡ್ತಿದ್ದ ದೇವರು ಬಿಲ್ ಮಾಡೋದಾಗಿದ್ರೆ? ಅದಕ್ಕೆ ಎಷ್ಟು ಕೋಟಿ ಆಗ್ತಿತ್ತು? ಅದನ್ನ ನೆನ್ಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಭಗವಂತ ನನಗೆ ಇಷ್ಟು ಆರೋಗ್ಯ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ. ಸೊ ನನಗೆ ದುಡ್ಡದೇನು ಮ್ಯಾಟ್ರಲ್ಲ, ನನಗೆ ನಾನು ಕಟ್ಕೊಡ್ತೀನಿ ಅಂತ ಹೇಳ್ತಾನೆ. ಹಂಗೆ ಈಗ ದೇವರು ನಮ್ಗೆ ಇಲ್ಲಿವರೆಗೆ ಏನೆಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾನೆ. ನಾವು ಚೆನ್ನಾಗಿ ಊಟ ಮಾಡ್ತಿದ್ದೀವಿ, ಆಯಿತಾ? ಚೆನ್ನಾಗಿ ಮೋಷನ್ಗೂ ಹೋಗ್ತಾ ಇದ್ದೀವಿ. ಎಷ್ಟೋ ಜನಗಳಿಗೆ ಊಟ ಮಾಡ್ತಾರೆ, ಅವ್ರ ಸಮಸ್ಯೆ ಏನಿರುತ್ತೆ ಅಂದರೆ, ತಿಂದಿದ್ದು ಸರಿಯಾಗಿ ಜೀರ್ಣ ಆಗಲ್ಲ. ಫಾರಿನ್ಗಳಲ್ಲಿ ಕೆಲವರಿಗೆ ಹೊಟ್ಟೆ ಸರಿಯಾಗಿ ಕೆಲಸ ಮಾಡಲ್ಲ. ಹೊಟ್ಟೆ ಬದಲಿಗೆ ಒಂದು ಬ್ಯಾಗ್ ಹಾಕಿರ್ತಾರೆ, ಹಗದಿರಿ ನುಂಗದಂತಹದ್ದು ಆ ಬ್ಯಾಗಲ್ಲಿ ಬಂದು ಸಂಗ್ರಹ ಆಗಬೇಕು. ಆಮೇಲೆ ಅಲ್ಲಿಂದ ಅದು ಮಿಷಿನಲ್ಲಿ ಡೈಜೆಷನ್ ಮಾಡಿ, ಅದನ್ನು ಅಲ್ಲೇ ಒಂದು ಮಿಷಿನ್ ಇರುತ್ತೆ ಬ್ಯಾಗಲ್ಲೇ, ಅದರಲ್ಲಿ ಡೈಜೆಷನ್ ಮಾಡಿ ಪುನಃ ಅವರು ಮೋಷನ್ ಪಾಸ್ ಮಾಡತ್ರ ಅದಕ್ಕೊಂದು ಬ್ಯಾಗ್ ಇರುತ್ತೆ. ಸೊ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ, ನಮಗೆಲ್ಲ ತೊಂದರೆ ಆಗ್ತಿದೆ, ಸಮಸ್ಯೆ ಆಗ್ತಿದೆ ಅಂತ. ಆದರೆ ಭಗವಂತ ನಮ್ಗೆ ಇಷ್ಟು ಆರೋಗ್ಯವಾದ ಶರೀರವನ್ನು ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಮಗೆ ಕೃತಜ್ಞತೆ ಇಲ್ಲ. ಅವ್ರು ಅದನ್ನೇ ಹೇಳಿದ್ದು ಶ್ರೀಮಂತ. ಏನದು ಅಂತ ಹೇಳಿದ್ರೆ, ಬರೀ ಕೇವಲ 2 ದಿನ ನಾನು ಯೂರಿನ್ ಪಾಸ್ ಮಾಡೋದಿರೋದಕ್ಕೆ ನೀವು ಹಾಸ್ಪಿಟ್ಲ್ 20,000 ಚಾರ್ಜ್ ಮಾಡಿದ್ರಿ. 74 ವರ್ಷದಿಂದ ಕರೆಕ್ಟಾಗಿ ಹೋಯ್ತಾ ಇತ್ತಲ್ಲ. ದೇವರೇನಾದ್ರೂ ಚಾರ್ಜ್ ಮಾಡೋದಾಗಿದ್ರೆ ಎಷ್ಟು ಕೋಟಿ ಮಾಡ್ತಿದ್ದ? ಸೊ ಅದನ್ನು ಯೋಚನೆ ಮಾಡಬೇಕು. ಭಗವಂತ ನಮ್ಗೆ ಇವತ್ತು ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಆರೋಗ್ಯ ಕೊಟ್ಟಿರೋದ್ರಲ್ಲಿ ನಾವು ತೃಪ್ತಿ ಪಡಬೇಕು, ಮೊದಲನೇದು. 2ನೇ ವಿಚಾರ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಶುಗರ್ ಬಂದಿರುತ್ತೆ. ಶುಗರ್ ಬಂದು ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿರ್ತಿಲ್ಲ, ಅವರಿಗೆ ಡಯಾಲಿಸಿಸ್ ಮಾಡಿಸ್ಬೇಕು. ಡಯಾಲಿಸಿಸ್ ಮಾಡ್ಸೋಕ್ಕೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಸರಿಗೆ ಹೋದರೆ 4,000 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ಇಡೀ ಶರೀರದ ರಕ್ತವನ್ನೆಲ್ಲ ತೆಗೆದು ಫಿಲ್ಟರ್ ಮಾಡಿ ಪುನಃ ಶರೀರದೊಳಗಡೆ ಹಾಕೋದು. ಇದನ್ನ ನಾವೇಂತ ಕರಿತೀವಿ? ಡಯಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ 1 ವಾರಕ್ಕೆ 2 ಸರಿ, ಅಂದ್ರೆ 1 ವಾರಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ. ಹಂಗೆ ನಾವು ಲೆಕ್ಕ ಹಾಕೋದಾದ್ರೆ 1 ತಿಂಗಳಿಗೆ 4 ವಾರ ಇದೆ ಅಥವಾ 5 ವಾರ ಬರುತ್ತೆ. 8 ರಿಂದ 10 ಬಾರಿ ಅವರು ಡಯಾಲಿಸಿಸ್ ಮಾಡಿಸ್ಬೇಕು.
ಅಂದರೆ ಒಂದು ಸಾರಿ ಡಯಾಲಿಸಿಸ್ ಮಾಡ್ಸೋಕೆ 10,000 ಅಥವಾ 5,000 ಅನ್ನೋದಾದರೆ 10 ಸಾರಿ ಡಯಾಲಿಸಿಸ್ ಮಾಡ್ಸೋಕೆ 50,000 ಆಯಿತು. ಒಂದು ತಿಂಗಳಿಗೆ 50,000 ಡಯಾಲಿಸಿಸ್ ಖರ್ಚಾಗುತ್ತೆ. ಹಂಗೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಯ್ತದೋ 6 ಲಕ್ಷ ರೂಪಾಯಿ. ಒಂದು ವರ್ಷಕ್ಕೆ ಡಯಾಲಿಸಿಸ್ಗೆ 6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಿಮ್ಮ ಕಿಡ್ನಿಗಳೇನಿದಾವೋ, ನಿಮ್ಮ ಕಿಡ್ನಿಗಳು ಪ್ರತಿದಿನ 150 ಲೀಟರ್ ರಕ್ತವನ್ನು ಶುದ್ಧೀಕರಣ ಮಾಡಿ ಆ ರಕ್ತದಲ್ಲಿರುವಂಥ ಕಲ್ಮಶನೆಲ್ಲ ನಿಮ್ಮ ಯೂರಿನಲ್ಲಿ ಕಳಿಸುವಂಥ ಕೆಲಸ ಕಿಡ್ನಿಗಳು ಮಾಡ್ತವೆ. ನಮಗೆ ನಮ್ಮ ಕಿಡ್ನಿ ಏನು ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕಿಡ್ನಿಗೆ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸಲ್ಲ. ಯಾಕಂದರೆ ಇದು ಚೆನ್ನಾಗಿರೋವ್ರಿಗೆ ನಮಗೆ ಸಮಸ್ಯೆ ಕಾಣಿಸಲ್ಲ. ಯಾವಾಗ ಇದು ಸಮಸ್ಯೆ ಕಾಣಿಸುತ್ತೆ ಅಂದರೆ ಇದು ಯಾವಾಗ ತೊಂದರೆಗೀಡಾಗುತ್ತೆ ಆವಾಗ ಸಮಸ್ಯೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಿಡ್ನಿಗಳ ಆರೋಗ್ಯ ಬಹಳ ಮುಖ್ಯ, ಲಿವರ್ ಆರೋಗ್ಯ ಬಹಳ ಮುಖ್ಯ, ಹಾರ್ಟ್ ಆರೋಗ್ಯ ಬಹಳ ಮುಖ್ಯ. ಕೆಲವ್ರಿಗೆ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ. ಏನು ಗೊತ್ತಾ ಬೈಪಾಸ್ ಸರ್ಜರಿ ಅಂದರೆ? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೋಡಲ್ಲಿ ನೀವು ಓಡಾಡ್ತಿದ್ದೀರಲ್ವ, ಈಗ ಈ ರೋಡಲ್ಲಿ ಓಡಾಡ್ತಿರ್ಬೇಕಂದ್ರೆ ಯಾರೋ ಕಾಂಕ್ರೀಟ್ ಕಲಿಸ್ತಾ ಇದ್ದಾರೆ ರೋಡಲ್ಲಿ ಅಂತ ಇಟ್ಕೊಳ್ಳಿ. ಈ ರೋಡಲ್ಲೇ ಪಕ್ಕದ ರೋಡಲ್ಲಿ ನೀವು ಒಂದು ದಾರಿ ಮಾಡಿಕೊಡೋದು ಅವ್ರಿಗೆ. ಇದನ್ನು ನಾವೆಂತ ಕರಿತೀವಿ? ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಆರೋಗ್ಯವನ್ನು, ಹೃದಯದ ಆರೋಗ್ಯವನ್ನು ನೋಡದೇ ಇದ್ರೆ ಹೃದಯವೂ ಸಹ ನಿಮಗೆ ಸಮಸ್ಯೆ ಕಾಡುತ್ತೆ, ತೊಂದರೆ ಉಂಟು ಮಾಡುತ್ತೆ. ಜೊತೆಗೆ ನಾನು ಅವಾಗ ಹೇಳಿದಾಗೆ ಕಿಡ್ನಿಗಳು ನಿಮಗೆ ಸುಮ್ಮನೆ ಯೋಚನೆ ಮಾಡಿ, ಒಂದು ವರ್ಷಕ್ಕೆ 6 ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತೀರಾ ಡಯಾಲಿಸಿಸ್ಗೆ ಅಂದರೆ ಮಾಡ್ತಿದ್ದಾರೆ ಅಂದರೆ 6 ಲಕ್ಷ ರೂಪಾಯಿನ 10 ವರ್ಷ ಅವ್ರು ಜೀವನ ಮಾಡೋದಾದ್ರೆ 60 ಲಕ್ಷ ಬೇಕಲ್ಲ. ಸೊ ನನಗೀಗ 40 ವರ್ಷ, 40 ವರ್ಷದಿಂದ ನನ್ನ ಕಿಡ್ನಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾವೆ. ಸೊ ಖುಷಿ ಪಡುವಂಥ ವಿಚಾರ ಅಲ್ಲ. ನಾವು ಇದನ್ನೆಲ್ಲ ನಾವು ಆರೋಗ್ಯ ಅಂತ ಅನ್ಕೊಳ್ಳಲ್ಲ, ನಾವು ಖುಷಿ ಪಡಲ್ಲ. ಮತ್ತೆ ಅದು ಸೌಂಡ್ ಮಾಡಲ್ಲ, ಮಿಷಿನ್ ಫಿಲ್ಟರ್ ಮಾಡ್ತಾ ಇದೆ. ಒಂದು ದಿನಕ್ಕೆ 150 ಲೀಟರ್ ಫಿಲ್ಟರ್ ಮಾಡುತ್ತೆ. ಆ ಮಿಷಿನ್ ಏನಾದರೂ ಸೌಂಡ್ ಮಾಡ್ತಾ ಇದೆಯಾ? ಕಿಡ್ನಿ ಗೊತ್ತಾಗಲ್ಲ. ನಿಮ್ಮೊಳಗೆ ಹೃದಯ ಬಡ್ಕೋತಾ ಇದೆ, ಅದೇನಾದ್ರೂ ಸೌಂಡ್ ಮಾಡ್ತಾ ಇದೆಯಾ? ನಾನು ಬಡ್ಕೋತಾ ಇದ್ದೀನಿ ಅಂತ ನಿಮಗೆ ನೀವು ಕೇಳಿಸ್ಕೊಂಡ್ರೆ ಕೇಳಿಸ್ತದೆ. ಈಗ ಯಾರಾದ್ರೂ ಬೇರೆಯವ್ರು ಕೇಳಿಸ್ಕೊಂಡ್ರೆ ಕೇಳಿಸ್ತದೆ. ಹಿಂಗೆ ನಿಮ್ಮ ಹೃದಯದ ಬಡಿತ ಇಲ್ಲಿ ಕಿವಿ ಹಾಕೊಂಡು ನೀವೇ ಕೇಳಕ್ಕಾಗತ್ತಾ? ಕಿವಿಲಿ ಕೇಳಕ್ಕಾಗಲ್ಲ. ಹಿಂಗೆ ಹಿಡ್ಕೊಂಡ್ರೆ ಒಂದು ಅನುಭವ ಬರುತ್ತೆ, ಡೆಗ್ 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 ಅಂತ ಅಲ್ವಾ? ಹಂಗೆ ಲಂಗ್ ತಗೋತಾ ಇದೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತಾ ಇದೀವಿ. ಅದೇನಾದ್ರೂ ನಮ್ಗೆ ಹೇಳ್ತಾ ಇದೆಯಾ? ಸೌಂಡು ಗೊತ್ತಾಗ್ತಾ ಇದೆಯಾ? ನಮಗೆ ಗೊತ್ತಿಲ್ಲದೆ ಎಲ್ಲೂ ನಡೀತಾ ಇರುತ್ತೆ. ನಮ್ಮ ಶರೀರ ಒಂದು ಗಿಫ್ಟ್, ಇದು ಒಂದು ವರ. ನಮ್ಮ ಶರೀರ ಯಾಕೆ ವರ ಅಂತ ಹೇಳಿದ್ರೆ ನಮ್ಮನ್ನ ಇಷ್ಟು ಆರೋಗ್ಯವಾಗಿ ಸಂತೋಷವಾಗಿಟ್ಟಿದೆ. ಮತ್ತೆ ಇನ್ನೊಂದು ಏನಂದ್ರೆ ಕೆಲವರು ಹೇಳ್ತಾರೆ ನೋವುಗಳು, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ. ಸಾರಿ ಹಾಳಾದ ತಲೆನೋವು ಸರ್ ನನಗೆ ಸಹಿಸಕ್ಕಾಗಲ್ಲ ಸರ್, ಹಾಳಾದ ಹೊಟ್ಟೆ ನೋವು ಸರ್ ನಮಗೆ ಸಹಿಸಕ್ಕಾಗಲ್ಲ ಸರ್, ಹಾಳಾದ ನೋವು ಸರ್, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ನಮಗೆ ಸಹಿಸಕ್ಕಾಗಲ್ಲ ಸರ್ ಅಂತ ಹೇಳ್ತೀರಾ. ಆದ್ರೆ ನೋವುಗಳು ಸಹ ಒಳ್ಳೆಯದೇ. ಯಾಕೆ ನೋವುಗಳು ಒಳ್ಳೆಯದು ಅಂತ ಹೇಳಿದ್ರೆ ನಿಮಗೆ ಹಲ್ಲು ನೋವು ಬರದೇ ಇದ್ರೆ ಹಲ್ಲಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತಾ? ಹೊಟ್ಟೆ ನೋವು ಬಂದಾಗ್ಲೇ ಟೆಸ್ಟ್ ಮಾಡ್ಸಕ್ ಹೋದಾಗ 2.5 kg ಗೆಡ್ಡೆ ಇದೆ ಅಂತ ಗೊತ್ತಾಗೋದು. ಯಾವಾಗ ಗೊತ್ತಾಗೋದು? ಹೊಟ್ಟೆ ನೋವು ಬಂದಾಗ್ಲೇ ಗೊತ್ತಾಗೋದು ಗೆಡ್ಡೆ ಇದೆ 2.5 kg ಒಳಗಡೆ, ಹೊಟ್ಟೆ ಒಳಗಡೆ. ಸೊ ನೋವುಗಳು ಮನುಷ್ಯನಿಗೆ ಒಳ್ಳೇದನ್ನ ಮಾಡೋದಕ್ಕೋಸ್ಕರನೇ ಬರ್ತವೆ. ಸೊ ಯಾವ ತರ ಒಳ್ಳೇದನ್ನ ಮಾಡಕ್ ಬರ್ತವೆ ಅಂತ ಹೇಳಿದ್ರೆ, ನಿಮ್ಗೆ ಹಲ್ಲು ನೋವು ಬರ್ತಾ ಇದೆ ಅಂದ್ರೆ ಹಲ್ಲಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ ದೇಹ, ಚೆಕ್ ಮಾಡಿಸ್ಕೊ ಹಲ್ಲಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಸೊ ಹೊಟ್ಟೆ ನೋವು ಬರ್ತಾ ಇದೆ ಅಂದ್ರೆ ಹೊಟ್ಟೆನಲ್ಲಿ ಏನೋ ಸಮಸ್ಯೆ ಇದೆ, ಹೋಗಿ ಚೆಕ್ ಮಾಡಿಸ್ಕೊ ಅಂತ ಹೇಳ್ತಾ ಇದೆ ಅಲ್ವಾ? ಕಾಲು ಮಂಡಿ ನೋವು ಬರ್ತಾ ಇದೆ ಅಂದ್ರೆ ಮಂಡಿಲಿ ಏನೋ ಸಮಸ್ಯೆ ಇದೆ, ಹೋಗಿ ಚೆಕ್ ಮಾಡಿಸ್ಕೊ, ಮೂಳೆ ಸವಿತಾ ಇದೆ ಅಂತದೆ ದೇಹ. ಸೊ ನೋವು ಒಳ್ಳೇದ ಕೆಟ್ಟದ? ನಾವೇನ್ ಮಾಡ್ತೀವಿ, ಯಾಕೆ ನೋವು ಬರ್ತಿದೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ನೋವು ನಮಗೆ ಕೆಡಕ್ ಮಾಡ್ತಾ ಇದೆ, ಕೆಟ್ಟದ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರೂ ನೋವುಗಳು ಬರ್ತಿದೆ ಅಂತ ಹೇಳಿದ್ರೆ ನೀವು, ನಿಮ್ಮ ಶರೀರ ನಿಮ್ಗೆ ಹೇಳ್ತಾ ಇದೆ ಅಲರ್ಟ್ ಆಗಿ ಏನೋ ಸಮಸ್ಯೆ ಬರ್ತಾ ಇದೆ ಅಂತ ನಿಮ್ಮ ಶರೀರ ನಿಮ್ಗೆ ಹೇಳ್ತಾ ಇದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ ಏನದು ಅಂತ ಹೇಳಿದ್ರೆ, ನೀವು ಅಥವಾ ನಾವೆಲ್ಲರೂ ಮನುಷ್ಯರು, ಪ್ರತಿಯೊಂದು ಜೀವಿಗಳು ಈ ಜಗತ್ತಲ್ಲಿ ಇದಾವಲ್ಲ, ಎಲ್ಲಾ ಜೀವಿಗಳಿಗೂ ಡಾಕ್ಟರ್ ಇದಾರಾ? ಈಗ ಹುಲಿ ಸಿಂಹಗಳಿಗೆ ಕಾಡಲ್ಲಿ ಡಾಕ್ಟರ್ ಇದಾರಾ? ಆನೆಗಳಿಗೆ ಕಾಡಲ್ಲಿರೋ ಆನೆಗಳನ್ನ ಡಾಕ್ಟರ್ ನೋಡ್ತಾರ? ಸೊ ಯಾವುದೇ ಡಾಕ್ಟರ್ಗಳಿಲ್ದಿದ್ರೂ ಆರೋಗ್ಯವಾಗಿ ಹೆಂಗಿದಾವೆ? ಈಗ ಕರೋನಾ ಬಂದಿತ್ತಲ್ಲ ಮೇಡಮ್, ನೀವು ಸುಮ್ಮನೆ ಗಮನಿಸಿ, ಕರೋನಾದಲ್ಲಿ
ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಹಾಸ್ಪಿಟ್ಲಿಗೆ ಬರಬೇಡಿ ಅಂತ ಹೇಳಿದ್ರು. ಓಕೆನಾ? ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹಾಸ್ಪಿಟ್ಲಿಗೆ ಬರಬೇಡಿ ಅಂತ ಹೇಳಿದ್ರು. ಆಗಿದ್ರೆ ಸಣ್ಣ ಪುಟ್ಟ ರೋಗದಿಂದ ಮನುಷ್ಯರು ಸತ್ತೋಗ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ ಸಾಯಿಲ್ಲ. ಸೊ ನೀವು ನೋಡಿ, ನಿಮ್ಮ ಮನೇಲಿ ಒಂದು ನಾಯಿ ಸಾಕಿರ್ತೀರ, ಸ್ವಲ್ಪ ನೆಗಡಿ ಆಗಿರ್ಬೇಕು, ನಾಯಿ ಸಾಕಿರ್ತೀರ ಆಯ್ತಾ? ನಾಯಿ ಸಾಕಿರ್ಬೇಕಾದ್ರೆ ಆ ನಾಯಿ ಹೋಗಿ ಹುಲ್ ತಿಂತಿರ್ತದೆ. ನೀವು ನೋಡಿದಿರಾ? ಹುಲ್ ತಿಂತಿರ್ತದೆ. ಯಾಕೆ ಹುಲ್ ತಿನ್ನುತ್ತದು? ನಿಮ್ಮ ಬೆಕ್ಕು ಸಾಕಿರ್ತೀರಾ, ನಿಮ್ ಬೆಕ್ಕು ಸಹ ಹುಲ್ ತಿನ್ನುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ಸರಿಯಾಗಿ ಜೀರ್ಣ ಆಯ್ತಿರೋದಿಲ್ಲ. ಆ ಸಮಯದಲ್ಲಿ ಹೊಟ್ಟೆಲಿರೋಂಥದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಹುಲ್ ತಿಂದು ಅದು ಮೋಷನ್ ಮಾಡಿದ್ರೆ ಹುಲ್ಲು ಹೊರಗಡೆ ವಾಪಸ್ ಬರುತ್ತೆ. ಸೊ ಅದಕ್ಕೆ ಹೇಳ್ಕೊಟ್ಟವ್ರು ಯಾರೋ, ನೀವು ಹುಲ್ ತಿನ್ನಿ ಅಂತ ನೀವೇನಾರು ಹೇಳ್ಕೊಟ್ರ? ನೀನು ಹೊಟ್ಟೆ ಸರಿ ಇಲ್ಲ, ಬೆಕ್ಕು ನಾಯಿ, ನಮ್ಮನೆ ನಾಯಿ ಬಾಯಿಲಿ ಒಂಚೂರು ಹುಲ್ ತಿನ್ನು ಅಂತ. ಸೊ ಮನುಷ್ಯನಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಮೊದಲಿಂದನೂ ಇತ್ತು. ಆದರೆ ನಾವೇನ್ ಮಾಡ್ತಾ ಬಂದ್ವಿ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ನಾವು ಅತಿಯಾದ ಕಾಳಜಿ ಮಾಡ್ತಾ ನಮ್ಮ ಹಿರಿಯವರು ಮಾಡಿರುವಂತಹ ಎಲ್ಲವನ್ನು ನಾವು ಮರಿತಾ ಬಂದ್ವಿ. ನೀವು ಹಿಂದೆ ಇಲ್ಲೆಲ್ಲ ನೀವು ಗೊತ್ತಿರುತ್ತೆ, ನಿಮಗೆ ಬಹುಶಃ ಇರಲೂಬಹುದು, ಮನೆಯಲ್ಲಿ ಡೆಲಿವರಿ ಆಗ್ತಾ ಇತ್ತು ಅಲ್ವಾ? ಮನೆಯಲ್ಲೇ ಡೆಲಿವರಿ ಮಾಡ್ತಾ ಇದ್ರು, ಹಾಸ್ಪಿಟ್ಲ್ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಎಷ್ಟೋ ಒಬ್ರು ಕೆಲವರು ಹಿರಿಯವರು ಊರಲ್ಲಿ ಅವ್ರು ಡೆಲಿವರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಅವರು ಮನೆಯಲ್ಲೇ ಮಗುನ ಡೆಲಿವರಿ ಮಾಡಿಸ್ತಾ ಇದ್ರು. ಜೊತೆಗೆ ಇವತ್ತು ಹೇಳ್ತಾರೆ ಕಾಮನ್ ಆಗಿ, ನೀವು ಹಾಸ್ಪಿಟ್ಲ್ಗೆ ಹೋಗಿ ಒಂದೇ ಹೇಳೋದು ಅಂತ ಹೇಳಿದ್ರೆ, ಮಗು ನಿಮಗೆ ಇಮಿಡಿಯೇಟ್ ಆಗಿ ಸಿಸೇರಿಯನ್ ಮಾಡಬೇಕು, ಮಗು ಕಕ್ಕಸ್ ನೀರು ಕುಡಿತಾದೆ ಅಂತಾರೆ. ಕಾಮನ್ ಡೈಲಾಗು. ಏನ್ ಕುಡಿತಾದೆ ಮಗು? ಕಕ್ಕಸ್ ನೀರು ಕುಡಿತಾದೆ. ಆಮೇಲೆ ಎರಡನೇದು ಏನ್ ಹೇಳ್ತಾರೆ ಅಂದ್ರೆ, ಮಗು ಕರುಳು ಕತ್ತಿಗೆ ಸುತ್ತಕೊಂಡೈತೆ ಆಯ್ತಾ? ಎರಡನೇದು ಹೇಳ್ತಾರೆ. ಮೂರನೇದು ಮಗು ತಿರುಗಿಲ್ಲ ಅದಕ್ಕೆ ಅಂತ. ಸೊ ಹಿಂದೆ ಏನ್ ಮಾಡೋರು ಅಂತ ಹೇಳಿದ್ರೆ, ಮಗು ತಿರುಗಿಲ್ಲ ಅಂದ್ರೆ ಹೊಟ್ಟೆನ ಇಟ್ಕೊಂಡು ಮಗುನ ತಿರುಗಿಸಿ ಡೆಲಿವರಿ ಮಾಡೋರು. ಹಿಂದೆ ಹಿರಿಯವ್ರು ಹೇಳೋದು ಕೇಳಿದೀವಿ, ಓಕೆನಾ? ಡೆಲಿವರಿ ಮಾಡೋರು ಏನು, ಮಗುನ ಕತ್ತನ್ನ ಒಂದ್ ಕಡೆ ತಿರುಗಿಸಿ ಡೆಲಿವರಿ ಮಾಡೋರು. ಇವತ್ತೇನಾಗೋಗಿದೆ, ಮೆಡಿಕಲ್ ಮಾಫಿಯಾ ಆಗೋಗಿದೆ. ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸಿಸೇರಿಯನ್ ಮಾಡಿದ್ರೆ ಡಾಕ್ಟರ್ಗಳಿಗೆ ಜಾಸ್ತಿ ದುಡ್ಡು ಸಿಗುತ್ತೆ ನಾರ್ಮಲ್ ಮಾಡಿಸೋದಕ್ಕಿಂತ. ಸೊ ಸಿಸೇರಿಯನ್ಗೆ ಪ್ರೈವೇಟ್ ಹಾಸ್ಪಿಟಲ್ಗಳು ಜಾಸ್ತಿ ಚಾರ್ಜ್ ಮಾಡ್ತವೆ. ಆ ಕಾರಣದಿಂದ ಮನುಷ್ಯನ್ಗೆ ಏನ್ ಮಾಡ್ತಿದ್ದಾರೆ ಇವರು, ಅನವಶ್ಯಕವಾಗಿ ಸಿಸೇರಿಯನ್. ಆಮೇಲೆ ನೀವು ಹೋಗ್ತೀರಾ, ಹೋಗಿ ನೀವು ಏನೋ ಸಮಸ್ಯೆ ಇದೆ, ಪೀರಿಯಡ್ ಪ್ರಾಬ್ಲಮ್ ಅಂತ ಹೋಗಿ, ಈಗ ನೀವೇನಾದ್ರೂ ಹಂಗೇನಾದ್ರೂ ಹೋಯ್ತು ಅಂತ ಹೇಳಿದ್ರೆ, ನೀವು ಕಾಮನ್ ಆಗಿ ಗಮನಿಸ್ತಿರ್ತೀರಾ, ಈಗ ನಿಮ್ಮ ವಯಸ್ಸವರು ಅಥವಾ ಈ ಅಜ್ಜಿಯವರು ಇದಾರಲ್ಲ, ಆ ವಯಸ್ಸಲ್ಲಿ ಯಾರಾದ್ರೂ ಆಯ್ತಾ, ಯಾರಾದ್ರೂ ಗರ್ಭಕೋಶ ತೆಗೆಸ್ಕೊಂಡವ್ರು ಇದ್ರ ನಿಮ್ ಕಾಲದಲ್ಲಿ? ಆ ಕಥೆನೇ ಗೊತ್ತಿಲ್ಲ. ಆದ್ರೆ ಇವತ್ತು ಗರ್ಭಕೋಶ ತೆಗೆಸೋದು ಸಾಮಾನ್ಯವಾದ ಸಂಗತಿ. ಒಂದು 25ರಿಂದ 30 ವರ್ಷ ಆಗಿರುತ್ತೆ, 2 ಮಕ್ಳಾಗಿದಾವ ಅಂತ ಕೇಳ್ತಾರೆ, ಮಕ್ಳಿದಾವ ಅಂತ ಹ್ಞೂ ಅಂದ್ರೆ ಗರ್ಭಕೋಶ ಸಮಸ್ಯೆ ಇದೆ, ತೆಗೆದಾಕಿ. ಸೊ ಗರ್ಭಕೋಶದ ಅಷ್ಟೇನಾ, ಮಕ್ಳಿರೋದಕ್ಕೆ ಮಾತ್ರ ಇದೆಯಾ ಅದು ಅಂತ ಹೇಳಿದ್ರೆ ಬರೀ ಅಷ್ಟಕ್ಕೋಸ್ಕರ ಅದಿಲ್ಲ. ಅದು ನಿಮ್ಮ ಕರುಳಿನ ಆರೋಗ್ಯವನ್ನು ಶುದ್ಧಿ ಮಾಡೋದಕ್ಕೂ ಇದೆ, ನಿಮ್ಮ ಹೃದಯದ ಆರೋಗ್ಯವನ್ನು ಶುದ್ಧಿ ಮಾಡೋದಕ್ಕೂ ಇದೆ. ಒಂದು ಹಂಗದ್ದು ಒಂದೇ ಕೆಲಸ ಇರಲ್ಲ. ಈಗ ನಮ್ಮ ಮೂಗಿದೆ, ಮೂಗು ಒಂದೇ ಕೆಲಸ ಮಾಡತ್ತಾ? ಎಷ್ಟು ಕೆಲಸ ಮಾಡುತ್ತೆ ಮೂಗು? ವಾಸನೆನೂ ತಗೊಳುತ್ತೆ, ಉಸಿರಾಟನೂ ಮಾಡುತ್ತೆ ಅಲ್ವಾ? ಬಾಯಿ ಒಂದೇ ಕೆಲಸ ಮಾಡುತ್ತಾ? ಬಾಯಿ ಮಾತು ಆಡುತ್ತೆ, ಜೊತೆಗೆ ಉಸಿರಾಟನೂ ಮಾಡುತ್ತೆ ಅಲ್ವಾ? ಸೊ ಕಿವಿನೂ ಅಷ್ಟೇ, ಗಾಳಿನೂ ಸಹ ಕಿವಿ ಒಳಗಡೆ ಹೋಗುತ್ತೆ ಆಯ್ತಾ? ಮತ್ತೆ ಕಿವಿ ಕೇಳಿಸ್ಕೊಳ್ಳೋ ಕೆಲಸನೂ ಮಾಡುತ್ತೆ. ಶರೀರಕ್ಕೆ ಅದು ಒಂಥರ ಇನ್ಕಮಿಂಗ್ ಇದ್ದಂಗೆ, ಈ ಕಣ್ಣು, ಕಿವಿ, ಮೂಗು, ಬಾಯಿ ಇದಾವಲ್ಲ, ಇವೆಲ್ಲವೂ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ನಮ್ಮ ದೇಹದ ಅಂಗಾಂಗಗಳು ಕೇವಲ ಒಂದೇ ಕೆಲಸ ಮಾಡಲ್ಲ. ಗರ್ಭಕೋಶ ಅಂದ್ರೆ ಕೇವಲ ಮಕ್ಕಳನ್ನಿರೋದಕ್ಕೋಸ್ಕರ ಮಾತ್ರ ಅಲ್ಲ, ಅದ್ರ ಕೆಲಸ ಬಹಳಷ್ಟು ಕೆಲಸವನ್ನ ಗರ್ಭಕೋಶ ಮಾಡುತ್ತೆ. ಸೊ ಅದರ ಆರೋಗ್ಯವನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ, ನನಗೀಗ ಇಲ್ಲಿ ಸ್ಥಳ ಇಲ್ಲ, ಆಕ್ಚುಲಿ ಯೋಗನೇ ಮಾಡಬೇಕು ಅಂತ ಬಂದಿದ್ದು. ಸೊ ಸ್ಥಳಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ನಾನು ಮುಂದೆ ಬಂದಾಗ ಗೊರಗುಂಡಿನಲ್ಲಿ ಕೇಳಿ, ಮೇಡಮ್ ಇದೆ ಅಲ್ಲ, ಗೊರಗುಂಡಿನಲ್ಲಿ ಎಷ್ಟು ಬಾರಿ ಕರೆಸಿ ಯೋಗ ಮಾಡಿಸ್ತಾರೆ. ಈಗ ನೀವು ನಾರಾಯಣಪುರದಲ್ಲಿ ಹೇಳಿದ್ರಿ ಯೋಗ ಮಾಡಿಸ್ಬೇಕು ಅಂತ, 1 ಬಾರಿ ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದ್ವು, 2 ಬಾರಿ ನಾವು ಯೋಗ ಮಾಡಿಸ್ತೀವಿ. ಸರ್ 1 ನಿಮಿಷ ಸರ್,
ಅವರೆಲ್ಲ ಅಳವಡಿಸ್ಕೊಂಡು ಪ್ರತಿ ಸದಸ್ಯರು ಯೋಗಾಸನ ಮಾಡ್ತಿದ್ದಾರೆ. ಅವ್ರಿಗೆ ಮಂಡಿ ನೋವು, ತಲೆನೋವು ಅಂತಿದ್ರು, ಅವ್ರಿಗೆಲ್ಲ ಕಡಿಮೆ ಆಗಿದೆ. ಬಾಗಿಲು ತೆಗೆದು ಇದು ಇಷ್ಟು ಸೇರಲ್ಲ, ಅಲ್ಲಿ 40-50 ಜನನಾದ್ರೂ ಕಡಿಮೆ ಅಂದ್ರೆ ಸೇರ್ತಾರೆ. 50 ಜನ. ನಾನು ಹಿಂಗ್ ಓಡಾಡೋದಿಲ್ಲ ಅಲ್ಲಿ. ಇವತ್ತು ಸಭೆ ಗ್ರೂಪ್ ಹಾಕ್ಬಿಡ್ತೀನಿ, ಬಂದು ಮೇಡಮ್ ಸಭೆ ಇಲ್ಲ, ಪ್ರಸಾದ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೂಗುಚ್ಚ ರೆಡಿ ಮಾಡಿರ್ತಾರೆ. ಸೊ ನೀವು ಒಂದು ಯೋಚನೆ ಮಾಡ್ತಿದ್ದೀರಾ, ಈಗ ಹೇಳ್ತಾ ಇದ್ರು ಮೇಡಮ್ ಅಥವಾ ಇವರು ಯಾರೋ ಹೇಳಿದ್ರು, ಇಲ್ಲಿ ಸದಸ್ಯರಿಗೆ ಬೇಜಾರು ಯಾಕೆ ಅಂದ್ರೆ ಪ್ರತಿ ಸರಿ ನಾವೇ ಬರ್ತೀವಿ ಅಂತ. ನಾನು ಹೇಳೋದು ಏನ್ ಗೊತ್ತಮ್ಮ, ನೀವು ಬರ್ತಿದ್ದೀರಲ್ಲ ಯಾವ ಕಾರಣಕ್ಕೋಸ್ಕರ ಬರ್ತಾ ಇದ್ದೀರಿ? ಏನೋ ಒಂದು ಮಾಹಿತಿ ಸಿಗುತ್ತೆ, ಅದನ್ನ ತಗೊಂಡೋಗ್ಬೇಕು ಅಂತಲ್ಲ. ಸೊ ಬರ್ದಿರೋರಿಗೆ ಲಾಸ್ ಅಲ್ಲ ಅದು. ನಿಮ್ಗೆ ಯಾಕೆ ಅದು ಅರ್ಥ ಆಗಲ್ಲ ನನಗಂತೂ ಗೊತ್ತಿಲ್ಲ. ಜ್ಞಾನ ವಿಕಾಸ ಅಂತ ಮಾಡ್ತಾರಲ್ಲ, ಜ್ಞಾನ ಅಂದ್ರೆ ಏನಮ್ಮ? ತಿಳುವಳಿಕೆ. ಜ್ಞಾನ ತಿಳುವಳಿಕೆ. ಜ್ಞಾನ ಅಂತಂದ್ರೆ ಈಗ ತಿಳುವಳಿಕೆ ಅನ್ನೋದು ಕೇವಲ ಕೆಲವು ವಯಸ್ಸಿನವರೆಗೆ ಮಾತ್ರ ಬೇಕು, ಆಮೇಲೆ ಬೇಡವಾ? ಎಲ್ಲ ವಯಸ್ಸಲ್ಲೂ ತಿಳುವಳಿಕೆ ಬೇಕು. ನೀವು ನಂಬಲ್ಲ, ಗೊರಗುಂಡಿನಲ್ಲಿ ನನ್ನ 3 ಸರಿ ಬರಕ್ಕೆ ಹೇಳಿದ್ರು ಅವ್ರ ಊರಿಗೆ. 2 ಬಾರಿ ನಾವು ಯೋಗ ಹೇಳ್ಕೊಟ್ಟು ಅವ್ರಿಗೆ. ಆ ಯೋಗದಿಂದ ಅವ್ರು ಆರೋಗ್ಯವಾಗಿ ಜೀವನ ಮಾಡ್ತಿದ್ದಾರೆ. ಸೊ ನನಗೆ ಇವತ್ತು ಇಲ್ಲಿ ಬರ್ಬೇಕಾದ್ರೆ ಯೋಗನೇ ಮಾಡಿಸ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ, ನಿಮ್ಗೆ ಕೂರೋದಕ್ಕೂ ಕಷ್ಟ ಆಗಿರೋದ್ರಿಂದ ನಾನು ಮಾಡಿಸ್ತಾ ಇಲ್ಲ. ಇನ್ನೊಂದು ದಿನ ನೀವು ಯೋಗ ನಾನು ಖಂಡಿತವಾಗಿ ಹೇಳ್ಕೊಡ್ತೀನಿ. ಯೋಗದಲ್ಲಿ ಏನೇನು ಉಪಯೋಗಗಳಿದಾವೆ ಅನ್ನೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ತಲೆನೋವು. ಇವತ್ತು ತಲೆನೋವು ಯಾರಿಗಿಲ್ಲ? ಹೆಣ್ಮಕ್ಳಿಗೆ, ಪ್ರತಿಯೊಬ್ಬರಿಗೂ. ನಿಮ್ಗೆ ಯಾರಿಗೆ ತಲೆನೋವು ಬರುತ್ತೆ ಕೈ ಎತ್ತಿ ಅಂದ್ರೆ ಎಲ್ರೂ ಕೈ ಎತ್ಬಿಡ್ತಾರೆ. ಸೊ ಎಲ್ರಿಗೂ ತಲೆನೋವು, ಆಯ್ತಾ? ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಅದನ್ನ ಬಿಟ್ರೆ, ಸೊ ಕಣ್ಣಿನ ಪ್ರಾಬ್ಲಮ್, ತಲೆನೋವು ಬರೋದೇ ಕಣ್ಣಿನ ಸಮಸ್ಯೆಯಿಂದ, ಆಯ್ತಾ? ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಕೆಳಗಡೆ ಬಂದ್ರೆ, ಆಮೇಲೆ ವೀಸಿಂಗು, ಉಸಿರಾಟದ ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಲಿಂದ ಬರ್ತೀರಾ ಕೆಳಗಡೆ, ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ BP ವೇರಿಯೇಷನ್ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಸೊ ಅಲ್ಲಿಂದ ಕೆಳಗಡೆ ಬರ್ತೀರಾ, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಈಗ ಅದಕ್ಕೆ ಮಾತ್ರ ತಗೋತಾ ಇರ್ತೀರಿ. ಅದಾದ್ಮೇಲೆ ತಿಂದು ಊಟ ಕರೆಕ್ಟಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ, ಆ ಪ್ರಾಬ್ಲಮ್ಮು. ಆಮೇಲೆ ಮುಟ್ಟಿನ ಸಮಸ್ಯೆಗಳು ಹೆಣ್ಮಕ್ಳಿಗೆ, ಗರ್ಭಕೋಶದ ಸಮಸ್ಯೆಗಳು, ಕಿಡ್ನಿ ಸ್ಟೋನ್ ಸಮಸ್ಯೆಗಳು, ಸೊ ಲಿವರ್ ಪ್ರಾಬ್ಲಮ್ಮು, ಎಲ್ಲ ತರಹದ ಸಮಸ್ಯೆಗಳಿಗೂ. ಆಮೇಲೆ ಬಂದರೆ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೈ ನೋವು, ಕೀಲು ನೋವು, ಈ ಎಲ್ಲವನ್ನ ನಾವು ಯೋಗದಲ್ಲಿ ಪರಿಹಾರ ಮಾಡ್ಬೋದು, ಆಯ್ತಾ? ಮುಂದೆ ನಾವು ಇನ್ನೊಂದ್ಸರಿ ಇಲ್ಲಿ ಸಭೆ ಮಾಡ್ತೀವಿ ಅಂತ ಮೇಡಮ್ ಅವರು ನನಗೆ 6 ತಿಂಗಳು ಮುಂಚೆನೇ ಹೇಳಿದ್ರು. 6 ತಿಂಗಳಾಯ್ತಾ ಮೇಡಮ್? 6 ತಿಂಗಳು 3 ತಿಂಗಳು? 6 ತಿಂಗಳಾಗಿದೆ. ಸೊ 6 ತಿಂಗಳು ಹಿಂದೆನೇ ಬರಬೇಕಿತ್ತು ನಾವು, ಆದರೆ ಸ್ವಲ್ಪ ತಡ ಆಗಿದೆ. ಈಗ ನಾನು ನಿಮ್ಗೆ ಇಷ್ಟೇ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಯಾಕೆಂದ್ರೆ ನೀವು ಪ್ರತಿಯೊಬ್ಬರು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ನಿಮಗೆ ಅಂತಲೇ ಬಂದು ಕೂತಿರ್ತೀರಿ. ಕಾಮನ್ ಆಗಿ ಸುಮ್ಮನೆ ಯೋಚನೆ ಮಾಡಿ, ಹೆಣ್ಮಕ್ಳಿಗೆ ಅವ್ರು ಯಾವಾಗ ಫ್ರೀ ಇರ್ತಾರೆ? ಕಾಮನ್ ಆಗಿ ಥಿಂಕ್ ಮಾಡಿದ್ರೆ ಯಾವಾಗಾದ್ರು ಫ್ರೀ ಇರ್ಬೋದಾ? ಮ್ಯಾಕ್ಸಿಮಮ್ ಹೆಣ್ಮಕ್ಳು ಫ್ರೀ ಇರಲ್ಲ. ಅದರಲ್ಲೂ ಹಳ್ಳಿ ಹೆಣ್ಮಕ್ಳುಗಳಿಗೆ ಜಮೀನ್ ಕೆಲಸ ಮಾಡೋದಿದ್ರೆ ಅವ್ರು ಫ್ರೀ ಅಂತೂ ಇರೋದೇ ಇಲ್ಲ. ಬೆಳಿಗ್ಗೆ ಎದ್ದೇಳ್ತಾರೆ, ಬೆಳಿಗ್ಗೆ ಎದ್ದು ಕೊಟ್ಟಿಗೆ ಕಸ ಅದು ಇದು ಎಲ್ಲ ಮಾಡಿ, ಹಾಲು ಕರೆದು ಡೈರಿಗೆ ಹಾಕಿ, ಮಕ್ಳಿಗೆ ತಿಂಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಪುನಃ ಹತ್ಕೊಂಡು ಹೋಗಿ ಹೊಲದ ಹತ್ರ ಕಟ್ಟಾಕಿ ಹೊಲದ ಕೆಲಸ ಮಾಡಿ, ಪುನಃ ಸಂಜೆ ಬಂದರೆ ಮತ್ತೆ ಕೊಟ್ಟಿಗೆ ಕಸ, ಮನೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ವಾರ ಮಾಡೋದು ಅಲ್ವಾ? ಏನೆಲ್ಲ ಕೆಲಸ ಇರುತ್ತೆ, ನೀವು ಫ್ರೀ ಇರಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹೆಣ್ಮಕ್ಳು ತುಂಬ ಸಮಯವನ್ನ ಫ್ಯಾಮಿಲಿಗೋಸ್ಕರ, ಮನೆಗೋಸ್ಕರ ಕೊಡ್ತೀರಿ, ಜಮೀನಿಗೋಸ್ಕರ ಕೊಡ್ತೀರಿ, ದನಕ್ಕೋಸ್ಕರ ಕೊಡ್ತೀರಿ, ಆಯ್ತಾ? ನೀವು ಒಂದು ಅರ್ಧ ಗಂಟೆ ಸಮಯನ ನಿಮಗೋಸ್ಕರ ಕೊಡಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಕೊಡಿ. ನೀವು ಆರೋಗ್ಯವಾಗಿದ್ರೆ ಇಡೀ ಕುಟುಂಬ ಸಂತೋಷವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಮೊದಲನೇದಾಗಿ ನೋಡ್ಕೊಳ್ಳಿ. ಎರಡನೇ ವಿಚಾರ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ನಾವು ಸೇವನೆ ಮಾಡ್ತಿದ್ದೀವಲ್ಲ ಆಹಾರ ಪದಾರ್ಥಗಳು, ಆ ಆಹಾರ ಪದಾರ್ಥಗಳು ಒಳ್ಳೆ ಆಹಾರ ಪದಾರ್ಥಗಳ? ಒಳ್ಳೆ ಊಟ ತಿಂತಾ ಇದೀವ ನಾವು? ಒಳ್ಳೆ ಫುಡ್ ತಿಂತಾ ಇದೀವ? ಯಾವ ಫುಡ್ ತಿಂತಾ ಇದೀವಿ ನಾವು? ಎಲ್ಲ ಕೆಮಿಕಲ್ ಫುಡ್ ತಿಂತಾ ಇದೀವಿ. ಸಿಕ್ಕಾಬಟ್ಟೆ ಕೆಮಿಕಲ್ಗಳು. ನಾವು ಈಗ ಯಾವುದೇ ಗೊಬ್ಬರ ಇಲ್ಲದೆ, ಆಯ್ತಾ, ಫರ್ಟಿಲೈಸರ್ಸ್ ಇಲ್ಲದೆ ಯಾವುದೇ ಬೆಳೆಗಳನ್ನ ಬೆಳೀತಾನೆ ಇಲ್ಲ. ಸೊ ಹಿಂದೆ ಹೇಳೋರು ಪ್ರತಿಯೊಂದಕ್ಕೂ ಔಷಧಿ ಹೊಡಿಬೇಕು ಅಂತ. ಈಗ ರಾಗಿಗೆ ಔಷಧಿ ಹೊಡೆಯಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಹೊಸ ವಿಷಯ ಏನು ಅಂದ್ರೆ ರಾಗಿಗೂ ಸಹ ಔಷಧಿ ಹೊಡಿತಾ ಇದ್ದೀವಿ.
ಆದ್ರೆ ಔಷಧಿ ಹೊಡೆದೇ ಒಂದು ಬೆಳೀತಿರೋದು ಯಾವುದು ಅಂತ ಹೇಳಿದ್ರೆ ಹುಳ್ಳಿಕಾಳು ಮಾತ್ರ. ಅದಕ್ಕೊಂದು ಔಷಧಿ ಹೊಡೆದಿಲ್ಲ ಅಲ್ವಾ? ಔಷಧಿ ಹೊಡಿತಾ ಇಲ್ಲ ಅಲ್ವಾ ಅದಕ್ಕೆ? ಹುಳ್ಳಿಕಾಳಿಗೆ ಔಷಧಿ ಹೊಡಿತಾ ಇಲ್ಲ. ತಡ್ನಿ ಔಷಧಿ ಹೊಡಿತೀರಿ, ಅವರೇ ಔಷಧಿ ಹೊಡಿತೀರಿ, ತೊಗರಿ ಔಷಧಿ ಹೊಡಿತೀರಿ ಅಲ್ವಾ? ಪ್ರತಿಯೊಂದಕ್ಕೂ ಔಷಧಿ ಹೊಡಿತಾ ಇದ್ರಿ, ಆದ್ರೆ ಹುಳ್ಳಿಕಾಳಿಗೊಂದು ಔಷಧಿ ಹೊಡಿತಾ ಇಲ್ಲ. ಸೊ ನೀವು ಮನೆಯಲ್ಲಿ ಹುಳ್ಳಿಕಾಳಿನ ಪದಾರ್ಥದಿಂದ ಹೆಚ್ಚು ಅಡುಗೆಯಿಂದ ಮಾಡಿ. ಇವತ್ತಿನ ಮಕ್ಕಳಿಗೆ ಆ ಹುಳ್ಳಿಕಾಳು ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ, ಹುಳ್ಳಿಕಾಳು ಇಷ್ಟ ಆಗಲ್ಲ. ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲ ಓಲ್ಡ್ ಫುಡ್ ಆಗೋಯ್ತು ಹುಳ್ಳಿಕಾಳೆಲ್ಲ. ಹಿಂದೆ ಕೆಲವರು ಹಳ್ಳಿಗಳಲ್ಲಿ ಹೋದಾಗ ನಾನು ಮಾತಾಡುವಾಗ ಹೇಳ್ತಾರೆ, ಸರ್ ನಮ್ಗೆ ಊಟಕ್ಕೆ ಇಲ್ಲದೆ ಬರೀ ಹುಳ್ಳಿಕಾಳು ತಿಂದು ಮಲಗ್ತಿದ್ದೋ ಸರ್ ನಾವು, ಅಷ್ಟು ಬಡತನ ಇತ್ತು ಅಂತ. ಸೊ ಹುಳ್ಳಿಕಾಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರೋಟೀನ್ ಇರುತ್ತೆ, ಅತಿ ಹೆಚ್ಚು ಪ್ರಮಾಣದ ಶಕ್ತಿಶಾಲಿ ಖನಿಜಾಂಶಗಳಿರುತ್ತೆ, ಅತಿ ಹೆಚ್ಚು ಆರೋಗ್ಯ ಹುರುಳಿಯಿಂದ ಸಿಗುತ್ತೆ. ಸೊ ಹಿಂದೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಈಗಲೂ ಮಾಡ್ತಿರ್ತೀರಿ, ಎತ್ತುಗಳಿಗೆ ಹುರುಳಿಕಾಳು ಕಟ್ಟು ಬೇಯಿಸ್ತೀರಿ ಅಲ್ವಾ? ಯಾಕೆ? ತೊಡೆ ಶಕ್ತಿ ಎಲ್ಲ, ಇಡೀ ಎತ್ತೆ ಶಕ್ತಿ ಬರಲಿ ಅಂತ ಅಲ್ವಾ? ಹಿಂದೆ ರೇಸ್ ಕುದುರೆಗಳಿಗೆ ಹುರುಳಿಕಾಳನ್ನು ತಿನ್ಸವ್ರಂತೆ, ರೇಸ್ ಕುದುರೆಗಳಿಗೆ ಹುರುಳಿಕಾಳನ್ನು ತಿನ್ಸವ್ರಂತೆ. ಯಾಕೆ ಅಂದ್ರೆ ಓಡೋದಕ್ಕೆ ಎನರ್ಜಿ ಬೇಕಲ್ಲ, ಸೊ ಅದಕ್ಕೋಸ್ಕರ. ಆಗಿದ್ಮೇಲೆ ಅದೇ ಹುರುಳಿಕಾಳು ನಿಮ್ಮ ಎತ್ತಿಗೆ ಶಕ್ತಿ ಕೊಡುತ್ತೆ, ನಿಮ್ಮ ಕುದುರೆಗೆ ಶಕ್ತಿ ಕೊಡುತ್ತೆ, ನಿಮ್ಮ ಮಕ್ಕಳಿಗೆ ಶಕ್ತಿ ಕೊಡಲ್ವಾ? ಕೊಡುತ್ತೆ. ಆದ್ರೆ ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂದ್ರೆ ಅಭ್ಯಾಸ ಮಾಡಿಸ್ಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಭ್ಯಾಸ ಮಾಡಿದ್ರೆ ಅಭ್ಯಾಸ ಆಗ್ತಾರೆ. ನೀವು ಮಕ್ಕಳಿಗೆ ಮೊದಲ 10 ವರ್ಷ ಏನ್ ತಿನ್ನಿಸ್ತಿರೋ ಅದೇ ಅವ್ರ ಫೇವ್ರೇಟ್ ಫುಡ್ ಆಗುತ್ತೆ. ಈಗ ನನ್ನ ಫೇವ್ರೇಟ್ ಫುಡ್ ಯಾವುದು ಅಂತ ಹೇಳಿದ್ರೆ, ನಾನು ನನ್ನ ಫೇವ್ರೇಟ್ ಫುಡ್ ಮುದ್ದೆ ಅಂತ ಹೇಳ್ತೀನಿ. ಯಾಕೆ ಮುದ್ದೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಚಿಕ್ಕವನಿದ್ದಾಗಿಂದ ಜಾಸ್ತಿ ಮುದ್ದೆನೇ ಇಷ್ಟಪಟ್ಟು ತಿನ್ನಿಸ್ತಾ ಇದ್ರು, ಅಥವಾ ನಾನು ತಿಂತಾ ಇದ್ದೆ, ಅಭ್ಯಾಸ ಆದ್ರೆ. ಅದು ಇವತ್ತು ಎಲ್ಲಾ ತರಹದ ತಿಂಡಿನೂ ಮನೇಲಿ ಮಾಡ್ತಾರೆ, ಆದ್ರೆ ಬೆಳಿಗ್ಗೆ ಎದ್ದು ಇವತ್ತಿಗೂ ನಾನು ಮುದ್ದೆನೇ ತಿನ್ನೋದು. ಮಾವಿನಕಾಯಿ ಚಿತ್ರಾನ್ನ ಎಂತದ ಚಿತ್ರಾನ್ನ ಮಾಡಿದ್ರಲ್ರಿ, ಯಾವುದು? ಮಾವಿನಕಾಯ್ದ ಬಿರಿಯಾನಿ ಬೇಕಾ, ಉಪ್ಸಾರು ಮುದ್ದೆ ಬೇಕಾದ್ರೆ ಉಪ್ಸಾರು ಮುದ್ದೆ ಎತ್ಕೊಂಡು ತಿಂತೀವಿ. ಯಾಕೆ ಅದನ್ನ ತಿಂತೀವಿ ಅಂದ್ರೆ, ನಮಗೆ ಚಿಕ್ಕಂದಿಂದ ಅಭ್ಯಾಸ ಮಾಡಿಸಿದಾರೆ ತಂದೆ ತಾಯಿ. ಸೊ ಇವತ್ತಿನ ಮಕ್ಕಳುಗಳಿಗೆ ನೀವು ಅಭ್ಯಾಸ ಮಾಡಿಸ್ತಾ ಇಲ್ಲ. ಹುಳ್ಳಿಕಾಳು ತಿಂದ್ರೆ ಹೊಟ್ಟೆ ನೋವು. ಏನು ಕ್ರಿಯೇಟ್ ಮಾಡ್ಕೊಂಡ್ರದ್ ನೀವು? ಹುಳ್ಳಿಕಾಳು ತಿಂದ್ರೆ ಹೊಟ್ಟೆ ನೋವು. 1 ದಿನ 2 ದಿನ ಬರ್ಬೋದು. ಸೊ ನೀವು ಅದನ್ನ ಹುರುಳಿಕಾಳು ಡೈರೆಕ್ಟ್ ಆಗಿ ತಿನ್ನೋ ಬದಲು ಅದನ್ನ ಮೊಳಕೆ ಬರ್ಸಿ ಮೊಳಕೆ ಕಾಳು ತಿನ್ನಿಸಿ. ಎಷ್ಟು ಪ್ರೋಟೀನ್ ಇರುತ್ತೆ ಮೊಳಕೆ ಕಾಳಲ್ಲಿ? ಅದ್ಭುತವಾದಂತಹ ಪ್ರೋಟೀನ್ ಇರುತ್ತೆ ಮೊಳಕೆ ಕಾಳಲ್ಲಿ. ಸೊ ನೀವು ಸಾಧ್ಯವಾದಷ್ಟು ಕಾಳುಗಳನ್ನ ಮೊಳಕೆ ಬರ್ಸಿ ಮಕ್ಳಿಗೆ ಕೊಡೋದನ್ನ ಅಭ್ಯಾಸ ಮಾಡಿ. ಹೆಸರು ಕಾಳು ಮೊಳಕೆ ಬರ್ಸಿ, ಆಯ್ತಾ? ಅದನ್ನ ಹಸಿ ಕಾಳನ್ನೇ ಮೊಳಕೆ ಕಾಳು ತಿಂದ್ರು ಸಹ ತುಂಬಾ ಶ್ರೇಷ್ಠವಾದ ಆಹಾರ. ನಾವು ನಮ್ಮ ಸ್ಕೂಲಲ್ಲಿ ಹೇಳ್ತಾ ಇದ್ವು, ಒಂದಷ್ಟು ಮೊಳಕೆ ಕಾಳುಗಳನ್ನ ಮಕ್ಕಳುಗಳಿಗೆ ಕೊಟ್ಟು ಕಳಿಸಿ ನೀವು. ಆ ಮೊಳಕೆ ಹೆಸರು ಕಾಳು ಮೊಳಕೆ ಕಾಳು ಜೊತೆಗೆ ಒಂದಷ್ಟು ದಾಳಿಂಬೆ, ಒಂದಷ್ಟು ದ್ರಾಕ್ಷಿ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಮಕ್ಳಿಗೆ ಕೊಟ್ರೆ ಅದು ಎಂತ ಸ್ನ್ಯಾಕ್ಸ್ ಆಗುತ್ತೆ. ಇವತ್ತು ಹೇಳ್ತಾರಲ್ಲ, ನೀವು ಕಾಮನ್ ಆಗಿ ನೋಡಿ, ಸ್ನ್ಯಾಕ್ಸ್ ಅಂತ ಮಕ್ಳಿಗೆ ಕೊಟ್ಟು ಕಳಿಸ್ತಾರಲ್ಲ, ಏನ್ ಕೊಟ್ಟು ಕಳಿಸ್ತಾರೆ? ಒಂದು ಬಿಸ್ಕೆಟು, ಇಲ್ಲಾಂದ್ರೆ ಚಿಪ್ಸು. ಇವು ಬೆಳಿಗ್ಗೆ ಎದ್ದು ಸಾಮಾನ್ಯವಾಗಿ ಇದನ್ನ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಚಿಕ್ಕ ಮಕ್ಳಿದ್ರೆ, ನಿಮ್ಮ ವಯಸ್ಸವರೆಲ್ಲ ಚಿಕ್ಕವರಿದ್ರೆ ಗೊತ್ತಿರುತ್ತೆ, ಅಥವಾ ದೊಡ್ಡವರಾದ್ರೆ ಅಂತ ದಾಟಿರ್ತಾರೆ, ಓಕೆನಾ? ಚಿಕ್ಕ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡ್ತೀರಿ ಗೊತ್ತಾ? 1 ಲೋಟ ಹಾಲಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ ಫಿಕ್ಸ್ ಅಲ್ಲ? ಅದಕ್ಕೆ ಅಭ್ಯಾಸ ಆಗಿರ್ತಾವ ಮಕ್ಕಳು. ನನ್ನ ಮಗಳಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಎದ್ರೆ ಹಾಲು, ಅದ್ರ ಜೊತೆ ಬ್ರೆಡ್ ಅಥವಾ ಬಿಸ್ಕೆಟು. ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ. ನಾನು ಹೇಳಿದೆ ನಮ್ಮ ಶ್ರೀಮತಿ ಅವ್ರಿಗೆ, ಇವತ್ತು ಮಗಳು ಊಟ ಮಾಡಲ್ಲ ಅಂತ ಹೇಳ್ತೀಯಲ್ಲ, ಬೆಳಿಗ್ಗೆಯಿಂದ ಹಾಲು ಮತ್ತೆ ಬಿಸ್ಕೆಟನ್ನ ಕೊಡಬೇಡ ಇವತ್ತು. ಎಷ್ಟೊತ್ತಿಗೆ ಮಗು ಊಟ ಕೇಳುತ್ತೆ ನೋಡೋಣ. ನೀವು ನಂಬಲ್ಲ, ಬೆಳಿಗ್ಗೆ ಎದ್ದಾಗಿಂದ ಸ್ವಲ್ಪ ನೀರು ಕುಡ್ದಿರ್ಬೋದು, ಆದ್ರೆ ಮಗು ಊಟನೇ ಕೇಳಲಿಲ್ಲ ನನ್ನ ಮಗಳು. ಎಷ್ಟೊತ್ತವರೆಗೆ ಕೇಳಲಿಲ್ಲ ಅಂದ್ರೆ ಸಂಜೆ 4 ಗಂಟೆಗೆ. ನಾನು ಹೇಳಿದೆ, ಬಲವಂತವಾಗಿ ನಿನ್ನ ಮಗು ಊಟ ತಿನ್ನಿಸ್ಬಾರ್ದು. ಅದು ಯಾವಾಗ ಹಸಿವು ಅನ್ನೋದು ಅವಾಗ ಕೊಡು. ಯಾಕಂದ್ರೆ ಅದಕ್ಕೂ ಒಂದು ಜೀವ ಇದೆಯಲ್ಲ, ಅದು ಓಡಾಡ್ಬೇಕಲ್ಲ, ಅದಕ್ಕೂ ಶಕ್ತಿ ಬೇಕಲ್ಲ. ಬಲವಂತದಿಂದ ಹಿಂದೆ ಹೋಗಿ 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 ತಿನ್ನಿಸ್ತಾ ಇದ್ರೆ ಅದಕ್ಕೆ ಯಾವ ಟೈಮಲ್ಲಿ ತಿನ್ಬೇಕು ಅನ್ನೋದೇ ಗೊತ್ತಾಗಲ್ಲ.
ಸೊ ಆಗ 4 ಗಂಟೆಲಿ ಅಮ್ಮ ನನ್ಗೆ ಹೊಟ್ಟೆ ಹಸಿತಿದೆ ಕಣಮ್ಮ, ನಂಗೆ ಊಟ ಬೇಕು ಅಂತ ಕೇಳ್ತು ಮಗು. ಎಷ್ಟು ಗಂಟೆಲಿ ಕೇಳ್ತು? 4 ಗಂಟೆಲಿ. ಸೊ ನೀವು ನಂಬಲ್ಲ, ನನ್ನ ಮಕ್ಕಳಿಗೆ ಬಲವಂತವಾಗಿ ನಾವು ಹಿಂದೆ ಹೋಗಿ ತಿನ್ಸಲ್ಲ. ಯಾಕೆ ತಿನ್ಸಲ್ಲ ಅಂದ್ರೆ ಮಕ್ಕಳಿಗೂ ಹಸಿವಿರುತ್ತೆ, ಹಸಿವಾಗುತ್ತೆ. ಹಿಂದಿನ ಮಕ್ಕಳು ಬೀದಿಯೆಲ್ಲ ಓಡಾಡ್ತಿದ್ವು, ಊರೆಲ್ಲ ಓಡಾಡ್ತಿದ್ವು. ಇವತ್ತಿನ ಮಕ್ಕಳುಗಳನ್ನ ನೀವೇನ್ ಮಾಡ್ಬಿಟ್ಟಿದಿರಿ? ಕಾಂಪೌಂಡ್ ಒಳಗಡೆ ಕಟ್ಟಾಕಿದಿರಿ, ಮನೆ ಒಳಗಡೆ ಕಟ್ಟಾಕಿದಿರಿ, ಹೊರಗಡೆ ಹೋಗಿ ಆಟ ಆಡಲ್ಲ. ಹಸಿವು ಹೆಂಗಾಗುತ್ತೆ ಅವಕ್ಕೆ? ಆಮೇಲೆ ಹಸಿವಾಗಕ್ಕೆ ಮುಂಚೆ ನೀವು ಬಿಡ್ಬೇಕಲ್ಲ ಹಸಿವಾಗಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ತಿನ್ಸೋ ತುರ್ಕೋ, ಆಯ್ತಾ? ತಿನ್ಲಿಲ್ಲ ಅಂದ್ರೆ ಕೈಗೊಂದು ಮೊಬೈಲ್ ಕೊಡೋ. ಮೊಬೈಲ್ ಕೊಡುವಾಗ ತಿಂತಿರ್ತವೆ, ಅದು ಗೊತ್ತೇ ಆಗಲ್ಲ ಎಷ್ಟು ತಿಂತಿದೀವಿ, ಏನ್ ತಿಂತಿದೀವಿ ಅಂತ. ಸೊ ಮಗು ತಿನ್ಲಿಲ್ವಾ, ಆಪ್ಷನ್ ಬಂದ್ಬಿಟ್ಟಿದೆ ಈಗ ಮೊಬೈಲ್ ಕೊಡು. ಹಿಂದೆಲ್ಲ ಏನ್ ಮಾಡೋರು ಅಂದ್ರೆ ಮಕ್ಕಳು ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೀದಿಗೆ ಎತ್ಕೊಂಡು ಬಂದ್ಬಿಟ್ಟು ಚಂದ್ರನ್ ತೋರ್ಸೋರು, ತಿಂಗಳು ಮಾವ ನೋಡಿದ್ವಿ, ತಿಂಗಳು ಮಾವನ್ನ ಅಂತ ಅಲ್ವಾ? ನಾವು ನೋಡಿದೀವಿ ಆಯ್ತಾ. ಚಿಕ್ಕ ಮಕ್ಕಳಿಗೆಲ್ಲ ಬೀದಿಗೆ ಎತ್ಕೊಂಡು ಬಂದ್ಬಿಟ್ಟು ಒಂದು ಹಸುನೋ, ಒಂದು ಕುರಿನೋ, ಒಂದು ಮೇಕೆ ಹತ್ರನೋ ಕರ್ಕೊಂಡೋಗಿ ಊಟ ತಿನ್ಸೋರು. ಆದ್ರೆ ಇವತ್ತು ಎಲ್ಲಿ ಊಟ ತಿನ್ನಿಸ್ತಾ ಇದೀವಿ ಮಕ್ಳಿಗೆ? ನಾವು ಮನೆ ಒಳಗಡೆ ಮೊಬೈಲ್ ಕೊಟ್ಟು ಊಟ ತಿನ್ನಿಸ್ತಾ ಇದೀವಿ. ಸೊ ಆಗ ಮಗುಗೆ ಎಷ್ಟು ತಿಂತಾ ಇದ್ನಿ ಅಂತ ಗೊತ್ತಿಲ್ಲ. ನಿಮ್ಗೇನು ಅಂದ್ರೆ ಮಗು ನಿಮ್ ತಟ್ಟೆಲಿ ಹಾಕಿರೋದೆಲ್ಲ ಖಾಲಿ ಮಾಡ್ಬೇಕು. ನಿಮ್ ಆಪ್ಷನ್ ಏನೋ ತಟ್ಟೆಲಿ ಹಾಕಿರೋದೆಲ್ಲ ಖಾಲಿ ಮಾಡ್ಬೇಕು. ಕೊನೆಗೆ ಎಲ್ಲ ಮಗು ಕೊನೆ ತುತ್ತು ಉಳಿದಿರ್ತದೆ. ಮಗು ಬೇಡ ಬೇಡ ಅಂತಿರ್ತದೆ, ಲಾಸ್ಟ್ ತುತ್ತು. ಊಟ ಮಾಡು, ಶಕ್ತಿ ಬರ್ಬೇಕು, ತಿನ್ಬೇಕು, ನೀನು ತಿನ್ನು. ಹಿಂಸೆ ಮಾಡಿ ನಿಮ್ಮ ತಟ್ಟೆಲಿರೋದನ್ನ ಮಗುಗೆ ತಿನ್ಸಿ ಖಾಲಿ ಮಾಡೋವರೆಗೆ ನಿಮಗ್ ಸಮಾಧಾನ ಇಲ್ಲ. ಸೊ ಆ ಥರ ನೀವು ಮಕ್ಕಳಿಗೆ ತಿನ್ಸ್ಲಿಕ್ಕೆ ಶುರುವಾಗಿ ಹೋಗಿದ್ರಿ. ತಪ್ಪ ಇದು ತಿನ್ಸೋದು, ಇಷ್ಟೊಂದು ತಿನ್ಸೋದು ಅಂತ ಹೇಳಿದ್ರೆ 100% ತಪ್ಪು. ಕಾರಣ ಏನು ಅಂದ್ರೆ ಎಲ್ಲಾ ಜೀವಿಗಳಿಗೂ ಹಸಿವಿದೆ. ಅವು ಊಟ ಕೇಳತರ ಅವಕ್ಕೊಂದು ಅವಕಾಶ ಮಾಡಿಕೊಡಿ, ಅವೇ ಊಟ ಕೇಳತರ. ನನ್ನ ಮಗನಿಗೊಂದು ಅಭ್ಯಾಸ ಇತ್ತು, ಏನದು ಅಂತ ಹೇಳಿದ್ರೆ ತುಂಬಾ ಕುರ್ಕುರೆ ತಿಂತಾ ಇದ್ದ. ಎಷ್ಟು ಕುರ್ಕುರೆ ತಿಂತಾ ಇದ್ದ ಅಂದ್ರೆ ಮನೆಯಲ್ಲಿ ಜೇಬಲ್ಲಿ ದುಡ್ಡು ಎತ್ಕೊಂಡು ಹೋಗ್ಬಿಡೋನು. ಒಂದ್ಸರಿ 10,000 ರೂಪಾಯಿ ಜೇಬಲ್ಲಿ ಇಟ್ಟಿದ್ದೀನಿ, 10,000 ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. 10,000 ಜೇಬಲ್ಲಿ ಎತ್ಕೊಂಡು ಹೋಗಿ ನನ್ನ ಮಗ ಒಂದ್ 3-4 ವರ್ಷನಾಗಿದ್ದ. ಎತ್ಕೊಂಡು ಹೋಗಿ ರೋಡಲ್ಲೆಲ್ಲ ಬೀಳಿಸ್ಕೊಂಡು ಹೋಗಿದ್ದಾನೆ. ಹಿಂದೆ ಬಂದವ್ರು ಯಾರೋ ಎತ್ಕೊಂಡು ಬಂದವ್ರೆ. ಎತ್ಕೊಂಡು ಬಂದು ಅಂಗಡಿಗೆ ಹೋಗಿ 500 rupees ಕೊಟ್ಟವ್ರೆ. ಅವ್ರೇನ್ ಹೇಳಿದ್ರೆ ನಿಮ್ಮ ಅಪ್ಪನ ಕರ್ಕಬ ಅಂತ ವಾಪಸ್ ಕಳ್ಸೋರು. ತಗೊಬಂದ 500 ರೂಪಾಯಿ, ಅಪ್ಪಪ್ಪ ನಿನ್ ಕರ್ಕಬ ಅಂತ ಹೇಳಿದ್ರು ಅಂಗಡಿಲಿ ಅಂತ. ನಾನು ಹೋದ್ರೆ ನನ್ನ ಜೇಬಲ್ಲಿ ತೆಗೆದು ನೋಡಿದ್ರೆ ದುಡ್ಡಲ್ಲಿತ್ತು ಮಗನೇ ಅಂದ್ರೆ ಜೇಬಲ್ಲಿ ಇತ್ತು ಅಂತ ತೆಗೆದು ನೋಡಿದ್ರೆ 1 ರೂಪಾಯಿ ಇಲ್ಲ. ಸೊ ಪಕ್ಕದ ಮನೆಯವರು ಇವ್ನ ಹಿಂದೆ ಜೊತೆಲಿ ಹೋಗಿ ಅದ್ ನಿತ್ಕೊಂಡು ಬಂದು ಕೊಟ್ಟರು. ನನಗೆ 9,500 ರೂಪಾಯಿ ದುಡ್ಡು ಕೊಟ್ರು. ತಗೊಳಪ್ಪ ನಿನ್ ಮಗ ಬೀಳಿಸ್ಕೊಂಡು ಹೋಗಿದ್ದ, ತಗೊಂತ 9,500 ದುಡ್ಡು ಕೊಟ್ರು. ಆಗ ನಾನು ಅಂಗಡಿಯವ್ರಿಗೆ ಹೇಳಿದೆ, ನನ್ನ ಮಗ ಏನಾದ್ರು ಬಂದ್ರೆ ದಯವಿಟ್ಟು ಏನು ಕೊಡಬೇಡಿ ಆಯ್ತಾ. ಅವನಿಗೆ ಏನು ಓಕೆ, ಅವನಿಗೆ ಏನ್ ಮಾಡಿ ನೀವು ಏನು ಕೊಡಬೇಡಿ, ನಮ್ಮನ್ನ ಬರೀ ಕೇಳಿ ಜಾಸ್ತಿ ಏನಾದ್ರು ದುಡ್ಡು ತಗೊಬಂದ್ರಿ ಅಂತ ಹೇಳಿದೆ. ಓಕೆ ಆಯ್ತು, ಅವ್ರು ಆಯ್ತು ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ. ಇದೆ 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 ಖರ್ಚಿ ಇಟ್ಕೊಂಡು ಮಾತ್ರ ಕುರ್ಕುರೆ ತಿನ್ಬಾರ್ದು. ಒಂದು ಸಣ್ಣ ಗೋಲ್ಕ ಮಾಡ್ಕೊಟ್ಬಿಟ್ಟೆ, ತಗೊಂಡೋಗಿ ನಾ ದುಡ್ಡನ್ನೆಲ್ಲ ಗೋಲ್ಕಕ್ಕೆ ಹಾಕಪ್ಪ ಅಂತ ಹೇಳಿದೆ. ದುಡ್ಡು ಕೊಡೋವು ತಗೊಂಡೋಗಿ ಗೋಲ್ಕಕ್ಕೆ ಹಾಕೋನು, ಅದು ತುಂಬಿದ ಮೇಲೆ ನಿಮ್ಗೊಂದು ಸೈಕಲ್ ತಗೊಡ್ತೀವಿ ಅಂತ ಆಯ್ತಾ. ಸೈಕಲ್ ಆಸೆಗೆ ಆ ಮಗು ಏನ್ ಮಾಡ್ತು, ಕುರ್ಕುರೆ ಬಿಡ್ತು. ನನ್ನ ಮಗ ಊಟ ತಿನ್ನಕ್ಕೆ ತುಂಬಾ ಪರದಾಡ್ತಿದ್ದ. ಈಗ ಬೆಳಿಗ್ಗೆ ಎದ್ದ ತಕ್ಷಣನೇ ಅಮ್ಮ ನಂಗೆ ಊಟ ಬೇಕು ಅಂತಾನೆ. ಬೆಳಿಗ್ಗೆ ಎದ್ದ ತಕ್ಷಣನೇ ಅಂಗನವಾಡಿಗೆ ಹೋಗುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಊಟ ಕೇಳೋನು. ಅಂಗನವಾಡಿಗೆ ಹೋಗಕ್ಕೆ ಮುಂಚೆ ಒಂದ್ಸರಿ ತಿನ್ನೋನು. ನನ್ನ ಮಗಂದು ಏನದು ಸ್ವಭಾವ ಅಂತ ಹೇಳಿದ್ರೆ, ನೀವು ಯಾವಾಗಾದ್ರೂ ಊಟ ಕೊಡಿ, ತುಪ್ಪ ಕೊಡ್ಬೇಕು ಜೊತೆಗೆ ಆಯ್ತಾ. ಮತ್ತೆ ಅಂಗನವಾಡಿಗೆ ಹೋಗುವಾಗ ಒಂದ್ಸರಿ ತಿನ್ನೋನು, ಅಂಗನವಾಡಿಲಿ ಒಂದ್ಸರಿ ತಿನ್ನೋನು. ಮತ್ತೆ ಮನೆಗೆ ಬಂದು 4 ಗಂಟೆಗೆ ಬಂದ್ರೆ 4 ಗಂಟೆಗೂ ಒಂದ್ಸರಿ ಊಟ ಮಾಡೋನು. ಪುನಃ 7 ಗಂಟೆಗೆ ಒಂದ್ಸರಿ ಊಟ ಮಾಡೋನು. ಪುನಃ ರಾತ್ರಿ ಮಲಗುವಾಗ್ಲೂ ಅಮ್ಮ ಊಟ ಕೊಡೋನು. ಹೇಳ್ತಾರೆ ಯಾಕೆ, ಹೌದು ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಕುರ್ಕುರೆ, ಬಿಸ್ಕೆಟು ಮತ್ತೆ ಬ್ರೆಡ್, ಹಾಲ್ನೆಲ್ಲ ಕಡಿಮೆ ಮಾಡಿದ್ವು, ಶರೀರದಲ್ಲಿ ಆಹಾರವನ್ನು ಜೀರ್ಣ ಮಾಡುವಂತಹ ಒಂದು ಕ್ರಿಮಿಗಳು ಜಾಸ್ತಿ ಆದವು. ಅವು ಆಹಾರವನ್ನು ನೀಟಾಗಿ ಜೀರ್ಣ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಸೊ ಮಕ್ಕಳಿಗೆ ದಯವಿಟ್ಟು ಬಿಸ್ಕೆಟು ಮತ್ತೆ ನೀವು ಕುರ್ಕುರೆ ಮತ್ತೆ ಏನು ಈಗ ಮ್ಯಾಗಿ ಅಂತ ಬಂದ್ಬಿಟ್ಟಿದೆ, ಮ್ಯಾಗಿ ಜಾಸ್ತಿ ಇವಾಗ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಮ್ಯಾಗಿ ಅರ್ಜೆಂಟು. ಮಕ್ಕಳಿಗೆ ಇಷ್ಟ ಆಗುತ್ತದು, ನಾಲಿಗೆ ರುಚಿ. ಯಾವುದು ನಾಲಿಗೆಗೆ ರುಚಿ ಇರುತ್ತೋ ಅದು ಹೊಟ್ಟೆ ಕೆಟ್ಟದು ಅಲ್ವಾ. ನಾಲಿಗೆಗೆ ರುಚಿ
ಈಗ ಈಗಿನ ಕಾಲದ ತಿಂಡಿಗಳೆಲ್ಲವೂ ಕೆಮಿಕಲ್. ಹಿಂದೆ ಬರ್ತಾ ಇದ್ವು ಕೆಲವು ತಿಂಡಿಗಳು, ಕೊಬ್ಬರಿ ಮಿಠಾಯಿ ಬರ್ತಾ ಇತ್ತು, ಕೊಬ್ಬರಿ ಮಿಠಾಯಿನ ಬೆಲ್ಲದಲ್ಲೇ ಮಾಡೋರಾಗ, ಈಗ ಅದಕ್ಕೂ ಕೆಮಿಕಲ್ ಬಂತು. ಆಯ್ತಾ, ಕಡಲೆ ಮಿಠಾಯಿ ಬೆಲ್ಲದಲ್ಲೇ ಮಾಡೋರು, ಅದಕ್ಕೂ ಕೆಮಿಕಲ್ ಬಂತು. ಸೊ ಹಿಂದೆ ನಮ್ಮ ಕಾಲದಲ್ಲಿ ಇದ್ದ ತಿಂಡಿಗಳು ಇವತ್ತಿಗಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಇವತ್ತು ಎಲ್ಲವೂ ವ್ಯಾಪಾರೀಕರಣ ಆಗೋಗಿದೆ, ಎಲ್ಲರಿಗೂ ಲಾಭ ಬೇಕು, ಮಕ್ಕಳ ಆರೋಗ್ಯ ಬೇಡ. ಹಾಗಾಗಿ ಮಕ್ಕಳಿಗೆ ಹೊರಗಡೆ ತಿನ್ನಿಸುವಂತಹ ತಿಂಡಿಗಳನ್ನ ನೀವು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬನ್ನಿ. ಸೊ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಮಾಡುವಂತಹ ತಿಂಡಿಗಳನ್ನೇ ನೀವು ಕೊಡ್ತಾ ಹೋಗಿ. ಹಿಂದೆ ಎಲ್ಲ ನಿಮ್ಮ ಕಾಲದಲ್ಲೇ ಕಬಾಬ್ ಗೊತ್ತಿತ್ತಮ್ಮ ನಿಮ್ಗೆ? ಇವತ್ತು ಎಲ್ಲ. ಆಮೇಲೆ ಗೋಬಿ, ಆ ಗೋಬಿ ಜೊತೆಗೆ ಫ್ರೈಡ್ ರೈಸ್ ಅಂತ ಬಂದಿದೆ, ಅದ್ರ ಜೊತೆಗೆ ನೂಡಲ್ಸ್ ಅಂತ ಬಂದಿದೆ. ಗೋಬಿ ಜೊತೆ ನೂಡಲ್ಸ್, ಯಾವ್ದ್ರ ಜೊತೆ ಗೋಬಿ ಜೊತೆ ನೂಡಲ್ಸ್ ನ ಮಿಕ್ಸ್ ಮಾಡಿ ಅದೇ ಒಂದು ಪಾನಿಪುರಿಗಳು. ಇವೆಲ್ಲ ಹಿಂದೆ ಎಲ್ಲ ತಿಂತಾ ಇರಲಿಲ್ಲ, ಆರೋಗ್ಯವಾಗಿರ್ತಾ ಇದ್ವು. ಇವಾಗ ಅದನ್ನೆಲ್ಲ ತಿಂದು 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 ನಮ್ಮ ಆರೋಗ್ಯ ಹಾಳಾಗ್ತಿದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ಹೊರಗಿನ ಆಹಾರ ಪದಾರ್ಥಗಳನ್ನು ದಯವಿಟ್ಟು ಕೊಡಬೇಡಿ. ಸೊ ನೀವು ತಿನ್ಬೇಡಿ. ಈಗ ನೀವು ಮೊನ್ನೆ ನೋಡಿದ್ರಿ, ಒಂದು ಹುಡುಗ 18 ವರ್ಷದ ಒಬ್ಬ ಹುಡುಗ ಪ್ರತಿದಿನ 2 ಸ್ಟಿಂಗ್ ಬಾಟ್ಲ್ಗಳನ್ನ ಸೇವಿಸ್ತಾ ಇದ್ನಂತೆ, ಕುಡಿತಾ ಇದ್ನಂತೆ. ನೀವು ನೋಡಿದ್ರ ಟಿವಿಲಿ? ಪ್ರತಿದಿನ 2, ಯಾವುದು ಕೆಂಪು ಕಲರ್ದು ಸ್ಟಿಂಗ್ ಅಂತ ಬರುತ್ತದು ಜ್ಯೂಸು. ಇವತ್ತಿನ ಮಕ್ಕಳು, ನಾನು ಬಸ್ಸಲ್ಲಿ ಹೋಗ್ತಿರ್ತೀನಿ ನೋಡ್ತೀನಿ, ಪ್ರತಿಯೊಬ್ಬರ ಹತ್ರನೂ ಆ ಜ್ಯೂಸ್ ಬಾಟ್ಲ್ ಇರುತ್ತೆ. ಪ್ರತಿಯೊಬ್ಬ ಮಗುವಿನ ಹತ್ರನೂ ಒಂದೊಂದು ಜ್ಯೂಸ್ ಬಾಟ್ಲ್ ಇರುತ್ತೆ. ಅದು ಕೆಂಪುದೇ ಅಂತಲ್ಲ, ಅದು ಅರ್ಶಿಣದ ಕಲರ್ದು ಇಟ್ಕೊಂಡಿರ್ತಾರೆ, 7up ಇಟ್ಕೊಂಡಿರ್ತಾರೆ, ಮೆರಿಂಡಾನು ಇಟ್ಕೊಂಡಿರ್ತಾರೆ, ಯಾವ್ದು ಆರೆಂಜ್ ಕಲರ್ದು ಇಟ್ಕೊಂಡಿರ್ತಾರೆ. ಸೊ ಎಲ್ಲರ ಕೈಯಲ್ಲೂ ಈಗ ಜ್ಯೂಸ್ ಬಂದ್ಬಿಟ್ಟಿದೆ. ಆ ಜ್ಯೂಸ್ ಏನ್ ಮಾಡುತ್ತೆ, ನೀವು ಕುಡಿದಾಗ ಅದನ್ನ ಫಿಲ್ಟರ್ ಮಾಡಕ್ಕೆ ಆ ಜ್ಯೂಸ್ನ ನಿಮ್ಮ ಕಿಡ್ನಿಗಳಿಗೆ ಸಾಧ್ಯ ಆಗೋದಿಲ್ಲ. ಸೊ ಅತಿ ಹೆಚ್ಚು ಶುಗರ್ ಇರುತ್ತೆ ಆ ಜ್ಯೂಸಲ್ಲಿ. ಆ ಶುಗರನ್ನು ಬೇರೆ ಮಾಡಬೇಕು ಕಿಡ್ನಿ ಒಳಗಡೆ ಕುಡಿದ್ಮೇಲೆ ನಾವು. ಸೊ ಆ ಹುಡುಗ ಪ್ರತಿದಿನ 2 ಸ್ಟಿಂಗ್ ಜ್ಯೂಸನ್ನು ಕುಡಿತಾ ಇದ್ದ ಉತ್ತರ ಕರ್ನಾಟಕದಲ್ಲಿ. ಆತನ 2 ಕಿಡ್ನಿಗಳು ಫೇಲ್ಯೂರ್ ಆಗಿ ಸತ್ತೋದ. ಸೊ ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿಯಿಂದ ಜ್ಯೂಸ್ ಕೊಡಿಸ್ತಿದ್ರಲ್ಲ, ಆ ಜ್ಯೂಸು ನಿಜವಾಗ್ಲೂ ನಿಮ್ಮ ಮಕ್ಕಳಿಗೆ ಶಕ್ತಿ ಕೊಡುತ್ತಾ? ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಶಕ್ತಿ ಕೊಡಿಸ್ಬೇಕು ಅಂದ್ರೆ ಒಂದು ಕಬ್ಬಿನ ಜ್ಯೂಸ್ ಕೊಡಿಸಿ, ತೊಂದರೆ ಇಲ್ಲ. ನಿಂಬೆಹಣ್ಣು ಜ್ಯೂಸ್ ಮನೇಲೇ ಮಾಡಿಕೊಡಿ, ತೊಂದರೆ ಇಲ್ಲ. ಆಯ್ತಾ? ಮನೆಯಲ್ಲೇ ತಂದು ನೀವೇ ಅನನಸ್ಸು ಅಥವಾ ಬೇರೆ ಬೇರೆ ಫ್ರೂಟ್ಸ್ ಇದಾವಲ್ಲ, ಕಿತ್ಲೆ ಹಣ್ಣು ಜ್ಯೂಸು ಮನೆಯಲ್ಲೇ ಮಾಡಿಕೊಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಗಡೆ ಜ್ಯೂಸ್ಗಳನ್ನ ಮಕ್ಕಳುಗಳಿಗೆ ಕೊಡಿಸ್ಬೇಡಿ. ಸೊ ತಿಂಡಿಗಳನ್ನ ಕೊಡಿಸ್ಬಾರ್ದು, ಜ್ಯೂಸ್ಗಳನ್ನ ಕೊಡಿಸ್ಬಾರ್ದು. ಗೋಬಿ, ನೀವು ಒಂದು ಗೋಬಿ ಮಾಡೋದಕ್ಕೆ ಎಷ್ಟು ಕೆಮಿಕಲ್ ಆಗ್ತಾನೆ ಅವನು ಅಂತ ಕೂತ್ಕೊಂಡು ನೀವು ನೋಡಿ, ಎಷ್ಟು ಕೆಮಿಕಲ್ ಹಾಕ್ತಾರೆ. ಇಷ್ಟು ಅಂತ ಒಂದ್ ಕಡೆಯಿಂದ ಹಾಕ್ತಾರೆ, ಕೊನೆಗೊಂದು ಟೇಸ್ಟಿಂಗ್ ಪೌಡರ್ ಅಂತ ಹಾಕ್ತಾರೆ, ಅದನ್ನ ಅಜಿನೋಮೋಟೋ ಅಂತ ಕರಿತೀವಿ ನಾವು. ಆ ಟೇಸ್ಟಿಂಗ್ ಪೌಡ್ರು ನಿಮ್ಮ ಶರೀರದೊಳಗಡೆಗೆ ಅದು ವಿಷವನ್ನ ಉತ್ಪತ್ತಿ ಮಾಡುತ್ತೆ. ಸೊ ಹಾಗಾಗಿ ನೀವು ಹೊರಗಿನ ಆಹಾರ ಪದಾರ್ಥಗಳನ್ನು ದಯವಿಟ್ಟು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋ ಥರ ಮಾಡಿ. ಓಕೆನಾ? ಇವತ್ತಿಗೆ ಇಷ್ಟು ಮಾಹಿತಿ ಸಾಕು. ಹೆಚ್ಚು ಕಡಿಮೆ ನಾವೊಂದು ಸೌತೆಕಾಯಿ ಪೀಸ್ ಕೊಡಿ ತಿನ್ನು ಅಂತ, ಕ್ಯಾರೆಟ್ ಕೊಡಿ, ಬೀಟ್ರೋಟ್ ಕೊಡಿ, ನೀವು ಗೆಡ್ಡೆಕೋಸು ಅಂತಾರಲ್ಲ ನೂಕೋಲು, ಅದನ್ನು ಕೊಡಿ. ಸೊ ಒಂದು ಬೀನ್ಸ್ ಕೊಡಿ, ತಿನ್ಲಿ. ಅತಿ ಹೆಚ್ಚು ಮಕ್ಕಳು ಹಸಿ ತರಕಾರಿಗಳನ್ನು ತಿಂದರೆ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅವರಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ನೀವು ಕಟ್ ಮಾಡುವಾಗ ಯಾವ್ಯಾವ ಹಸಿ ಪದಾರ್ಥಗಳನ್ನ ತಿನ್ಬೋದು ನಿಮಗೆ ಗೊತ್ತಿರುತ್ತೆ. ಆ ಪದಾರ್ಥಗಳನ್ನು ಕೊಡ್ತಾ ಹೋದ್ರೆ ಆ ಮಕ್ಕಳಿಗೆ ತುಂಬಾ ಆರೋಗ್ಯ ಬರುತ್ತೆ. ಮತ್ತೆ ಸೊಪ್ಪು, ಆಮೇಲೆ ಹಣ್ಣುಗಳನ್ನು ಹೇಳ್ತಾರೆ ಯಾವುದು ಅಂತ ಹೇಳಿದ್ರೆ ಕಲರ್ಫುಲ್ ಹಣ್ಣುಗಳು, ಬೇರೆ ಬೇರೆ ಹಣ್ಣುಗಳು ಬರ್ತಾವಲ್ಲ, ಹಣ್ಣುಗಳೆಲ್ಲವೂ ಒಳ್ಳೆದೇ. ಇವತ್ತು ಏನಾಗ್ತಿದೆ ಅಂದ್ರೆ ನಿಮ್ಮ ಮನೆ ಎದುರುಗಡೆ ಬಿಟ್ಟಿರುತ್ತೆ ಪಪ್ಪಾಯ, ಎಷ್ಟೋ ಮನೆಗಳಲ್ಲಿ ಹಣ್ಣು ಕೊಳೆತು ಕೆಳಗಡೆ ಬೀಳ್ತಿರ್ತದೆ. ಯಾಕೆ ಅಂದ್ರೆ ಸರ್ ಪಪ್ಪಾಯ ಯಾರು ತಿಂತಾರೆ ಸರ್? ಈಗ ಪಪ್ಪಾಯ ತಿನ್ನಕ್ಕೆ ನಾವು ರೆಡಿ ಇಲ್ಲ. 250 ರೂಪಾಯಿ ಕೊಟ್ಟು ಸೇಬ್ ತಗೊಬರ್ತೀವಿ, ಮನೆ ಮುಂದೆ ಇರುವಂತ ಪಪ್ಪಾಯದ ಕೊಳೆತು ಕೆಳಗಡೆ ಬೀಳುತ್ತೆ. ಅಕ್ಕಿ ಪಕ್ಷಿಗಳು ತಿಂದು ಕೆಳಗಡೆ ಬೀಳ್ತಾ ಇದೆ. ನಿಮ್ಮ ಜಮೀನ್ ಹತ್ರ ಇರೋ ಸೀಬೆಕಾಯಿ ಅಥವಾ ನಿಮ್ಮ ಹಿತ್ತಲಲ್ಲೇ ಇರುತ್ತೆ ಸೀಬೆಕಾಯಿ, ಮಕ್ಳಿಗೆ ನೀವು ಕೊಡಲ್ಲ. ಸೀಬೆಕಾಯಿ ತಿಂದ್ರೆ ಶೀತ ಆಗುತ್ತೆ ಅಂತೀರಿ, ಸೀತಾಫಲ ತಿಂದ್ರೆ ಶೀತ ಆಗುತ್ತೆ ಅಂತ ಹೇಳ್ತೀರಿ, ನೇರಳೆ ಹಣ್ಣು ತಿಂದ್ರೆ ಗಂಟ್ಲು ಕಟ್ಕೊಳುತ್ತೆ ಅಂತ ಹೇಳ್ತೀರಿ. ನೀವೇ ಹೇಳ್ತಾ ಇದ್ರಿ, ನೀವೆಲ್ಲ ತಿಂದು ಬೆಳೆದಿದ್ದೀರಿ ಅದನ್ನೆಲ್ಲ ಅಲ್ವಾ? ತಿಂದು ಬೆಳೆದಿಲ್ವಾ ಮೇಡಮ್? ನೀವೆಲ್ಲ ತಿಂದಿದ್ದೀರಿ. ನೀವು ತಿಂದಿರುವಂತ ಫುಡ್ ಅನ್ನ ಇವತ್ತು ನ್ಯಾಚುರಲ್ ಫುಡ್ ಅನ್ನ ನಿಮ್ ಮಕ್ಳಿಗೆ ಕೊಡಿ ಅಂದ್ರೆ ಹುಷಾರ್ ತಪ್ತಾರೆ ಅಂತ ನೀವೇ ಹೇಳ್ತಾ ಇದ್ರಿ.
ಸೊ ಅದಾಗದ್ ಬೇಡ. ನಿಮ್ ಸುತ್ತಮುತ್ತ ಇರುವಂತಹ ಎಲ್ಲಾ ಹಣ್ಣುಗಳು, ಅವಾಗ ನೆಲ್ಲಿಕಾಯಿ ತಿಂತಾ ಇದ್ರಿ ನೀವು, ಇವತ್ತಿನ ಮಕ್ಳು ತಿನ್ನಲ್ಲ. ಅವತ್ ಮಾವಿನಕಾಯಿ ತಿಂತಾ ಇದ್ರಿ, ಮಾವಿನ ಹಣ್ಣು ತಿಂತಾ ಇದ್ರಿ. ನಿಮ್ಮ ಹೊಲದ ಹತ್ರ ಸಿಗುವಂತಹ ಯಾವ್ಯಾವ ಹಣ್ಣುಗಳು ತಿಂದಿಲ್ಲ ನೀವು ಅಲ್ವಾ? ಕಾರೆಕಾಯಿ, ಬೇಲಿಯಲ್ಲಿ ಎತ್ಕೊ ಬರೋದು ಹಳಸಣ್ಣು ಅಲ್ವಾ? ಇವತ್ತು ಹಳಸಣ್ಣು ಮಕ್ಳಿಗೆ ಕೊಡಲ್ಲ, ಯಾಕೆ? ಜ್ವರ ಬರುತ್ತೆ ಅಂತಾರೆ, ಜೀರ್ಣ ಆಗಲ್ಲ ಅಂತಾರೆ. ಆಯ್ತಾ? ಸೊ ಎಲ್ಲ ಆಹಾರ ಪದಾರ್ಥಗಳನ್ನ ನೀವು ತಿಂತಿದ್ದಂಥದನ್ನ ಮಕ್ಳಿಗೆ ಕೊಡಿ. ಆಹಾರ ಪದಾರ್ಥಗಳು ಸೀಸನ್ ತಕ್ಕಂಗೆ ಬರ್ತಾವ. ಹಳಸಣ್ಣ ಎಲ್ಲ ಟೈಮಲ್ಲೂ ಸಿಗಲ್ಲ, ಅದೊಂದು ಸೀಸನ್ ಇರುತ್ತೆ ಅಲ್ವಾ? ಹಳಸಣ್ಣು ಒಂದು ಸೀಸನ್ ಇರುತ್ತೆ, ಅವಾಗ ಹಳಸಣ್ಣು ತಿನ್ಸಿ. ವಾಪಸ್ ಕಳ್ಳಿ ಹಣ್ಣು ಅಮ್ಮ ಅವ್ರು ಹೇಳಿದ್ರಲ್ಲ, ಅದು ಫೇವ್ರೇಟ್ ಬಿಡಿ. ಅದೆಲ್ಲ ನಮ್ಮ ಕಾಲದವ್ರಿಗೆಲ್ಲ, ಈಗ ಕೂತಿರೋರ್ಗೆಲ್ಲ ಗೊತ್ತಿರತ್ತೆ. ಸೊ ಪಾಪಸ್ ಕಳ್ಳಿ ಹಣ್ಣು ಬಹಳ ಅದೇನ್ ಕೆಟ್ಟ ಹಣ್ಣಲ್ಲ, ಅದು ಒಳ್ಳೇದೇ. ಅದನ್ನು ಸಹ ತಿಂತಾ ಇದ್ರಿ. ಇವತ್ತು ಪಾಪಸ್ ಕಳ್ಳಿ ಹಣ್ಣು ನೋಡಿದ್ರೆ ಇವತ್ತಿನ ಮಕ್ಕಳು ಅದರಿ ಹಳ್ಳಾಡಿ ಬೆದರಿ ಬೆಂಡಾಗಿ ಹೋಗ್ತಾರೆ. ಅದರಿ ಹಳ್ಳಾಡಿ ಬೆದರಿ ಬೆಂಡಾಗಿ ಹೋಗೋದ ಅಂತಾರಲ್ಲ, ಹಂಗೆ ಇದೊಂದು ತಿಂದ ಹಣ್ಣ ಇದು ಅಂತ ಅದು ಗೊತ್ತೇ ಇಲ್ಲ ಅವ್ರಿಗೆ. ಇವತ್ತಿನ ಮಕ್ಕಳಿಗೆ ಹತ್ತಿ ಹಣ್ಣು, ಅದನ್ನ ಅದ್ರಲ್ಲಿ ಹುಳ ಇರುತ್ತೆ ಅಂತ ಗೊತ್ತು, ಓಪನ್ ಮಾಡ್ತಿರಲ್ಲ, ಸುಮ್ಮನೆ ತಿನ್ಬಿಡ್ತಿದ್ರಲ್ಲ. ಏನಾಯ್ತು ನಿಮ್ಗೆ ತೊಂದ್ರೆ? ಇವತ್ತಿಗೂ ತಿಂತೀರಿ, ಹೌದು. ಹಾಗಾಗಿ ಒಳ್ಳೇದು, ಅದನ್ನ ನೀವು ತಿನ್ನೋದಷ್ಟೇ ಇಲ್ಲ, ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ. ನೀವೆಲ್ಲರೂ ಆರೋಗ್ಯವಾಗಿರಿ, ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ಲಿ. ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ದಯವಿಟ್ಟು ಹಾಸ್ಪಿಟ್ಲ್ಗೆ ಹೋಗ್ಬೇಡಿ. ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ರೋಗಗಳು ವಾಸಿ ಆಗೋದಕ್ಕೆ